world, Scandinavia! How are you doing? We have to show our social responsibility for those who's less privileged than we are. We're going to see some more checks. I'm forever proud because I'm in partnership with a company that has a heart, a company that listens, a company that is so generous. Let's see who our new 5K qualifiers and our existing 5K. South Africa, we are forever proud! EMR 2018, we're gonna go to find out tomorrow. Good night. Do you feel forever proud? Do you feel as proud as I do right now to be part of this great company? Global leadership team, the cream of the cream in the forever world. The first level is 7,500. And now we go up a level in our GLT. We go from the 7.5 qualifiers to the 10,000 qualifiers. Now we go to the 12, to the EGLT. This is the highest level we have. Higher than Over 15,000 cases. If you are not on stage yet, believe that if you do this, most of you will achieve. Yeah. So good evening, everyone. Yes, my audio and video clear for everyone. So on your video fast. Yes. So ಪ್ರತಿಯೊಬ್ಬರು ಕೂಡ ಸೊ ನಿಮ್ ವಿಡಿಯೋಸ್ ಗನ ಆಡಿಯೋಸ್ ಗನ ಸೊ ಪ್ರತಿಯೊಬ್ಬರು ಕೂಡ ಸೊ ಓಪನ್ ಮಾಡಿ. ಓಕೆ ವಿಡಿಯೋ ಓಕೆ ಆನ್ ಮಾಡ್ಕೊಂಡು ಪ್ರಾಪರ್ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ. ತುಂಬಾ ನೆಕ್ಸ್ಟ್ ಲೆವೆಲ್ ಸೆಷನ್ ಆಗುತ್ತೆ ಇವತ್ತು. ಐ ವಾಂಟ್ ಈಚ್ ಅಂಡ್ ಎವ್ರಿವನ್ ಸೊ ಪ್ರತಿಯೊಬ್ಬರು ಕೂಡ ಸೊ ವಿಡಿಯೋಸ್ ಆನ್ ಮಾಡ್ಕೊಂಡು ಮುಂದೆ ಸೆಷನ್ ಅಟೆಂಡ್ ಆಗಿ ಫಾಸ್ಟ್. ಎಸ್ ಹಲೋ ಸೊ ಗುಡ್ ಈವ್ನಿಂಗ್ ಎವ್ರಿವನ್. ಸೊ ದಿಸ್ ಸೈಡ್ ವಿಜಯ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಮೈ ಆಡಿಯೋ ಅಂಡ್ ವಿಡಿಯೋ ಕ್ಲಿಯರ್ ಇದೆಯಾ? ಎಸ್ ಟೆಲ್ ಮಿ ಇಫ್ ಮೈ ಆಡಿಯೋ ಅಂಡ್ ವಿಡಿಯೋ ವಿಲ್ ಬಿ ಕ್ಲಿಯರ್. ಸೊ ಟೈಪ್ ಟು ಇನ್ ಚಾಟ್ ಬಾಕ್ಸ್ ಫಾಸ್ಟ್ if my audio and video will be clear. I hope ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಹೇಗಿದ್ರೆ ಎಲ್ಲರೂ? ಆಲ್ ಗುಡ್? ಎಸ್ ಚೆನ್ನಾಗಿದ್ರೆ ಎಲ್ಲರೂ ಕೂಡ? ಎಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ತುಂಬಾ ಡೇಸ್ ನ್ಯೂ ಟಾಪಿಕ್ಸ್ ನ್ಯೂ ಲರ್ನಿಂಗ್ಸ್ ಪ್ರತಿಯೊಂದು ಕೂಡ ಕಲ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ, ಹೌದಾ? ಬಟ್ ಸರ್ ಇವತ್ತೇನಿದೆ ಸೊ ನಿಮ್ ವೇಟ್ ಓವರ್ ಆಯ್ತು ಬಿಕಾಸ್ ಆಫ್ ತುಂಬಾ ಡೇಸ್ ಇಂದ ವೇಟ್ ಮಾಡ್ತಾರೆ ಸರ್. ಹೌ ಟು ಅರ್ನ್ 1 lakh ಪಾಸಿಬಲ್ ಇದೆಯಾ? ಟಾಪಿಕ್ ಏನಿದೆ ನೋಡಿದ್ರಾ? ಎನಿವನ್ ಟಾಪಿಕ್ ಏನಿದೆ? ಯಾರು ಕಂಡಕ್ಟ್ ಮಾಡ್ತಾರೆ ಇವತ್ತಿನ ಸೆಷನ್ ಅಂತ? ಎಸ್ ಯಾರಿದ್ದಾರೆ ಹೇಳಿ ನೋಡೋಣ ಚಾಟ್ ಬಾಕ್ಸ್ ಅಲ್ಲಿ ಫಾಸ್ಟ್ ಆಗಿ. ಇವತ್ತಿನ ಸೆಷನ್ ಯಾರು ಕಂಡಕ್ಟ್ ಮಾಡಕ್ ಬರ್ತಿದ್ದಾರೆ? ಎಸ್ ಫಾಸ್ಟ್ ಟೆಲ್ ಮಿ ಇನ್ ಚಾಟ್ ಬಾಕ್ಸ್. ಎನಿವನ್ ಗೆಸಸ್ ಯಾರು ಇರ್ಬೋದು ಅಂತ? ನೆಕ್ಸ್ಟ್ ಲೆವೆಲ್ ಪರ್ಸನಾಲಿಟಿ ಇದ್ದಾರೆ. ಎಸ್ ರೈಟ್. ಎಸ್ ಸೊ ಬಸಮ್ಮ ಮ್ಯಾಮ್. ಓಕೆ ಯಾರು? ನನ್ ಅದರ್ ದೆನ್ ಮಿಸ್ ಬಸಮ್ಮ ಮ್ಯಾಮ್. ಸೊ ಅವ್ರದ್ದು ಏಜ್ ಎಷ್ಟಿದೆ ಗೆಸ್ ಮಾಡಿ. ಎನಿವನ್ ಏಜ್ ಎಷ್ಟು ಇರ್ಬೋದು? ಎಸ್ ಇಲ್ಲಿ ನಮ್ ಜೊತೆಗೆ ಇವತ್ತು ರೈಟ್ ಆಲ್ ಓವರ್ ಇಂಡಿಯಾ ಮೀನ್ಸ್ ಕರ್ನಾಟಕದಿಂದ ಪರ್ಸನ್ ಕನೆಕ್ಟೆಡ್ ಇದ್ದೀರಾ, ಹೌದಾ? ಎಲ್ಲಾ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಇಂದ ನಮ್ ಜೊತೆ ಕನೆಕ್ಟೆಡ್ ಇದ್ದೀರಾ, ಹೌದಾ? ಆಲ್ ಫೀಲ್ಡ್ ಇಂದ ಆಲ್ ಡಿಫ್ರೆಂಟ್ ಸೆಕ್ಟರ್ಸ್ ಗಳಿಂದ ತುಂಬಾ ಜನ ಕನೆಕ್ಟೆಡ್ ಇದ್ದೀರಾ, ಹೌದಾ ಇಲ್ವಾ? ರೈಟ್. ಸೊ ಸ್ಟೂಡೆಂಟ್ಸ್ ಇದಾರೆ, ಜಾಬ್ ಪರ್ಸನ್ ಇದಾರೆ, ಹೌಸ್ ವೈಫ್ಸ್ ಇದಾರೆ, ಸೆಲ್ಫ್ ಎಂಪ್ಲಾಯ್ಡ್ಸ್ ಇದಾರೆ, ಹೌದಾ ಇಲ್ವಾ? ಪ್ರತಿಯೊಬ್ಬರು ಡಿಫ್ರೆಂಟ್ ಸೆಕ್ಟರ್ ಇಂದ ನಾವು ಬಿಲಾಂಗ್ ಮಾಡ್ತಾ ಇದೀವಿ. ಬಟ್ ಎಸ್ ಪ್ರತಿಯೊಂದು ಬಟ್ ಇಂಟೆನ್ಷನ್ ನಾವು ಕೂಡ ಅರ್ನಿಂಗ್ ಮಾಡ್ಬೇಕು, ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು, ಬೇಗ ನಮ್ ಕಾಲ ನಿಂತ್ಕೋಬೇಕು ಅಂತ ಇದೆ, ಹೌದಾ? ಬಟ್ ಇಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಜಸ್ಟ್ ಗೈಸ್ just only 20 age girl at the age of 20 19 age startup na madbidu. So just 20 age alle ee one platform ali she is earning more than 6 figure plus earning na ಮಾಡ್ತಿದ್ದಾರೆ ಪ್ರತಿ ತಿಂಗಳಿಗೆ. yes ಅವರು ಹೇಳ್ತಾರೆ ಯಾವ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಮಾಡ್ತಾರೆ ಅಂಡ್ ರೈಟ್ ಅವ್ರು ಹೆಂಗ್ ಸ್ಟಾರ್ಟ್ಅಪ್ ನ ಮಾಡಿದ್ರು, ಅವ್ರ ಏಜ್ ಎಷ್ಟು. ಅಂಡ್ ಒನ್ ಮೋರ್ ಗೊತ್ತಾ? she is still ಸ್ಟಡಿ ಮಾಡ್ತಿದ್ದಾರೆ ಅವರು. ಸ್ಟೂಡೆಂಟ್ ಹಾಜಿ ಗರ್ಲ್ಸ್ ತುಂಬಾ ಜನ ಹೇಳ್ತಾರೆ ಸರ್ ಗರ್ಲ್ಸ್ ಏನು ಮಾಡಕ್ ಆಗಲ್ಲ ಸರ್ ನಾನ್ ಗರ್ಲ್ ಇದೀನಿ ಸರ್, ನನ್ ಏನ್ ಮಾಡಕ್ಕಾಗ, ಯಾರು ಸಪೋರ್ಟ್ ಮಾಡಲ್ಲ ಸರ್, ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರತ್ತೆ ಅಂತ, ಹೌದಾ? ಗರ್ಲ್ಸ್ ಅವರು ಕೂಡ ಅವಳು ಒಂದ್ ಗರ್ಲೆ, ಹೌದಾ? ಈ ಪ್ಲಾಟ್ಫಾರ್ಮ್ ಅಲ್ಲಿ ಜಸ್ಟ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಯಾವ ತರ ಪ್ರಾಬ್ಲಮ್ ಫೇಸ್, ಅವ್ರಿಗೂ 2 ಕೈ ಇದೆ, 2 ಕಾಲಿದೆ, 2 ಕಣ್ಣಿದೆ, 2 ಕಿವಿ ಇದೆ, ನಿಮ್ ತರನೇ ಸೇಮ್. ತುಂಬಾ ಜನ ಹೇಳ್ತಾರಲ್ಲ ಗರ್ಲ್ಸ್ ಏನು ಮಾಡಕ್ ಲಾಯಕ್ ಆಗಲ್ಲ, ಸೊ ಗರ್ಲ್ಸ್ 4 ಗೋಡೆ ಮತ್ತೆ ಮಧ್ಯೆ ಸೀಮಿತ, ಅಡ್ಗೆ ಮಾಡಕ್ಕೆ, ಪಾತ್ರೆ ಹೋಗಿ, ಬಟ್ಟೆ ಹೋಗಿ ಅಷ್ಟೇ ಲಾಯಕ್ ಅಂತ ತುಂಬಾ ಜನ ಹೇಳ್ತಾರೆ, ಹೌದಾ? ಬಟ್ ಅಂದ್ರೆ ರಾಂಗ್ ಪ್ರೂವ್ ಮಾಡಿ ತೋರಿಸ್ಬೇಕಲ್ಲ. ಶಿ ಇಸ್ ಅ ಗುಡ್ ಎಕ್ಸಾಂಪಲ್ ಫಾರ್ ದಟ್. ಆತ ಗರ್ಲ್ಸ್ ಗೆ ರೈಟ್ ಹೌಸ್ ವೈಫ್ಸ್ ಗೆ ತುಂಬಾ ಜನ ಬಾಯ್ಸ್ ಗೆ ಶಿ ಇಸ್ ಅ ಗುಡ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಓಕೆ ಸೊ ಅವ್ರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಗರ್ಲ್ಸ್ ಏನ್ ಬೇಕಾದ್ರೂ ಕೂಡ ಮಾಡ್ಬೋದು ಅಂತ. ಶಿ ಇಸ್ ಅ ಲೈಫ್ ಎಕ್ಸಾಂಪಲ್. ಓಕೆ ಸೊ ದಟ್ಸ್ ವಾಟ್ ತುಂಬಾ ನೆಕ್ಸ್ಟ್ ರೈಟ್ ಪರ್ಸನಾಲಿಟಿ ಇದಾರೆ. ಅಂಡ್ ಇವತ್ತು ನಿಮ್ಗೆ ಅವ್ರು ಬಂದು ಹೇಳ್ಕೊಡ್ತಾರೆ ರೈಟ್
ನೀವು ಯಾವ ತರ ನಿಮ್ ಲೈಫ್ ನ ಚೇಂಜಸ್ ನ ಮಾಡ್ಕೋಬಹುದು ಈ ಪ್ಲಾಟ್ಫಾರ್ಮ್ ಇಂದ, ಅಂಡ್ ನೀವು ಯಾವ ತರ ನಿಮ್ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೋಬಹುದು ಅಂತ. ಸರ್ ಗರ್ಲ್ಸ್ ಆಯ್ತು, ವಾಟ್ ಅಬೌಟ್ ಬಾಯ್ಸ್ ಸರ್? ವಾಟ್ ಅಬೌಟ್ ಬಾಯ್ಸ್? ಬಾಯ್ಸ್ ಮುಂದೆ ಹೋಗ್ತಿದ್ರ? ಅಲ್ಲೇ ಕುತ್ಕೊಂಡಿದಾರ ಬಾಯ್ಸ್ ಕೂಡ. ಎಸ್, ಸೊ ದಟ್ಸ್ ಬಿಕಾಸ್ ಆಫ್ ಬಾಯ್ಸ್ ತುಂಬಾ ಜನ ಇರ್ಬೇಕಲ್ಲ ಗೈಸ್. ಎಸ್, ಜಸ್ಟ್ ಗರ್ಲ್ಸ್ ಮಾಡಿದ್ವಿ ಈ ಪ್ಲಾಟ್ಫಾರ್ಮ್ ನಾನು ಬರ್ಬೇಕಂದ್ರೆ. ಸೊ ಮೇನ್ ಒನ್ ಥಿಂಗ್, ಓಕೆ, ಮೀನ್ಸ್ ಒಂದ್ ರೀಸನ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾಡ್ಬೇಕಾದ್ರೆ ನಾನು ಒಂದ್ ಗರ್ಲ್ ನೋಡ್ಕೊಂಡೆ ಬಂದಿರೋದು. ಬಿಕಾಸ್ ಆಫ್ ಆಸ್ ಒಂದ್ ಗರ್ಲ್ ಆಗ್ಬಿಟ್ಟು ಈ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ತಿಂಗಳಿಗೆ 2 to 3 lakhs ವರೆಗೂ ಅರ್ನ್ ಮಾಡ್ತಾ ಇದ್ರು. ದಟ್ ಟೈಮ್ ನಾನು ಆಸ್ ಜೀರೋ ಇದ್ದಾಗ, ವೆನ್ ಐ ವಾಸ್ ಸ್ಟಾರ್ಟ್, ನಿಮ್ ತರ ನಾನು ಯಾವಾಗ ಸ್ಟಾರ್ಟ್ಅಪ್ ಮಾಡಿದೆ ಆ ಟೈಮ್ ಅಲ್ಲಿ ಆ ಗರ್ಲ್ 1 ರಿಂದ 2-3 ಲಕ್ಷ ತಿಂಗಳಿಗೆ ಅರ್ನ್ ಮಾಡ್ತಾ ಇದ್ರು. ನಾನು ಶಾಕ್ ಆದೆ, ಅರೆ ಯಾರು ಗರ್ಲ್ಸ್ ನನ್ ತರನೇ ಇದಾರೆ, ನಂದು ಕ್ವಾಲಿಫೈ ಅದೇ ತರ ಆಗಿದೆ, ಕ್ವಾಲಿಫಿಕೇಶನ್ ಸೇಮ್, ನನಗಿಂತ ಒಂದ್ ವರ್ಷ ದೊಡ್ಡವರು ಇದಾರೆ, ಬಟ್ ಇವ್ರು ಇಷ್ಟೊಂದೆಲ್ಲ ಅರ್ನ್ ಮಾಡ್ತಿದ್ರು ಹೆಂಗೆ ಆಸ್ ಒಂದ್ ಗರ್ಲ್ ಆಗ್ಬಿಟ್ಟು 2 to 3 lakh? ಓ ಮೈ ಗಾಡ್, ನನ್ಗೇನ್ ಕಮ್ಮಿ ಆಗಿದೆ ಹಾಗಾದ್ರೆ? ಗರ್ಲ್ ಆಗಿ ಔಟ್ ಮಾಡ್ತಿದ್ದಾರೆ ಅಂದ್ರೆ ನಾನು ಕೂಡ ಮಾಡ್ಬೋದು. ಐ ವಿಲ್, ನಾನ್ ಮಾಡಿ ತೋರಿಸ್ತೀನಿ ಅದನ್ನ. ಅಟ್ಲೀಸ್ಟ್ ಅವ್ರಷ್ಟು ಅಲ್ಲ, ಅದ್ರ 50% ಆದ್ರೂ ಬರುತ್ತಲ್ಲ. ಅವ್ರು 1 ಲಕ್ಷ ತಗೊಂಡ್ರೆ ಏನಾಯ್ತು, 50,000 ನಾನು ತಗೋಬಹುದಲ್ಲ. ಬಟ್ ಜಾಬ್ ಅಲ್ಲೆಲ್ಲ ಕೊಡ್ತಿದಾರೆ, ನನಗೆ ಅಷ್ಟು ಸಿಗ್ತಾ ಇಲ್ಲ ನನ್ಗೆ. ಬಟ್ ಒಂದ್ ಡಿಸಿಷನ್ ತಗೊಂಡು ನಾನು ಕೂಡ ಸ್ಟಾರ್ಟ್ಅಪ್ ನ ಮಾಡಿದೆ. ಅವ್ರು ಇವತ್ತು 6 ರಿಂದ 7 ಲಕ್ಷ ತಗೋತಿದ್ದಾರೆ, ಅಂಡ್ ನಾನ್ ಸ್ಟಾರ್ಟ್ಅಪ್ ಮಾಡಿ ಅದ್ರ 50% ನಾನ್ ತಗೋತಾ ಇದ್ದೆ. ಯಾಕೆ? ಒಂದ್ ಡಿಸಿಷನ್ ತಾನೆ, ಏನ್ ಮೀನ್ಸ್ ಅವತ್ ನಾನ್ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಇಲ್ಲಿವರೆಗೂ ಬರಕ್ ಆಗ್ತಿತ್ತ? ಅಲ್ಲೇ ಕುತ್ಕೊಂಡು ಅವ್ರ ಏನ್ ಗರ್ಲ್ ಮಾಡ್ದ, ಅವ್ಳು ನೋಡ್ಕೊಂಡು ನಾನು ಇಲ್ಲಿ ಮಾಡ್ದ ಅಂದ್ರೆ ಥಿಂಕ್ ಮಾಡಿದ್ರೆ ಗರ್ಲ್ ಮಾಡ್ತೀರಾ, ನಾನು ಕೂಡ ಮಾಡ್ಬೋದು. ನನ್ಗೇನ್ ಕಮ್ಮಿ ಆಗಿದೆ? ಅದೇ ತರ. ಸೊ ನಿಮಗೇನಾಗಿದೆ? ಯು ಆರ್ ಎ ಗುಡ್ ಒನ್, ಓಕೆ, ಬಟ್ ಮಾಡ್ಬೇಕಂತ ಹಠ ಇದ್ರೆ ಮೀನ್ಸ್ ಪ್ರತಿಯೊಂದು ಕೂಡ ಆಗುತ್ತೆ. ಬಸ್ಸಮ್ಮ ಮ್ಯಾಮ್ ಮಾಡಿದಾರೆ ಅಂದ್ರೆ ನಾನ್ ಮಾಡಿದೀನಿ ಅಂದ್ರೆ ನೀವು ಕೂಡ ಮಾಡ್ಬೋದು. ಸೊ ನೀವು ಕೂಡ ಅದಕ್ಕೆ ರೈಟ್ ನೋ, ಸೊ ಮೀನ್ಸ್ ಇದೀರಾ, ಓಕೆ. ಸೊ ನೀವು ಕೂಡ ನಿಮ್ ಲೆವೆಲ್ಸ್ ನ ಡನ್ ಮಾಡ್ಕೋಬಹುದು. ಸೊ ಆ ಕ್ವಾಲಿಟೀಸ್ ಆ ಸ್ಕಿಲ್ಸ್ ನಿಮ್ ಕಡೆ ಇದೆ, ಬಟ್ ಡಿಸಿಷನ್ ತಗೋಬೇಕಲ್ಲ, ಹೌದಲ್ಲ? ಸೊ ಬಟ್ ಡಿಸಿಷನ್ ತಗೋಬೇಕಲ್ಲ. ಎಲ್ಲರೂ ಮ್ಯಾನೇಜರ್ ಆಗಲ್ಲ, ಎಲ್ಲರೂ ಸಕ್ಸಸ್ಫುಲ್ ಆಗಲ್ಲ, ಎಲ್ಲ ರಿಚ್ ಪೀಪಲ್ ಆಗಲ್ಲ. ಯಾಕೆ? ಅದ್ರಲ್ಲಿ ರೇಷಿಯೋ ಇರುತ್ತೆ, ಹೌದಾ ಇಲ್ವಾ? ಎಸ್. ಸೊ ಇನ್ವೈಟ್ ಮಾಡೋಣವಾ? ಇವತ್ತಿನ ಹಾಸ್ಟ್ ನ ಇನ್ವೈಟ್ ಮಾಡೋಣ. ಎಸ್ ನ ಎಕ್ಸೈಟೆಡ್ ಇದೀರಾ? ಸೊ ಚಾಟ್ ಬಾಕ್ಸ್ ಅಲ್ಲಿ ಎಸ್ ನ ಎಕ್ಸೈಟೆಡ್ ಇದೀರಾ ಅಂತ ಶೋ ಮಿ ಯುವರ್ ಎಕ್ಸೈಟ್ಮೆಂಟ್ ಇನ್ ಚಾಟ್ ಬಾಕ್ಸ್. ಅಂಡ್ ಫಸ್ಟ್ ಒನ್ ಥಿಂಗ್, ಪ್ರತಿಯೊಬ್ರು ಕೂಡ ವಿಡಿಯೋಸ್ ನ ಆನ್ ಮಾಡ್ಕೊಂಡಿರ್ಬೇಕಾದ್ರೆ, ಅವಾಗ ನಾನು ಅವ್ರಿಗೆ ಇನ್ವೈಟ್ ನ ಮಾಡ್ತೀನಿ. ವಿಡಿಯೋ ಆಫ್ ಮಾಡ್ಕೊಂಡ್ರೆ ಏನ್ ವ್ಯಾಲ್ಯೂ ಇರುತ್ತೆ? ಬಿಕಾಸ್ ಆಫ್ ಥಿಂಕ್, ಬಟ್ ತುಂಬಾ ಬಿಸಿ ಪರ್ಸನ್ ನಿಮ್ಗೋಸ್ಕರ ಟೈಮ್ ತಗೊಂಡ್ ಬರ್ತಿದ್ದಾರೆ, ಅಂಡ್ ಒನ್ ಮೋರ್ ಥಿಂಗ್ ಹೇಳ್ಬೇಕಂದ್ರೆ, ಮಾಡಿರೋ ಅಚೀವ್ಮೆಂಟ್ ಜಸ್ಟ್ ವಿತ್ ಇನ್ 1 year ಅಲ್ಲಿ ತಮ್ಮ ಫಾದರ್ ಗೆ 1.5 lakh ರೈಟ್ ನೋ ಬೈಕ್ ನ ಕೂಡ ಕೊಡ್ಸಿದ್ದಾರೆ. ಸೊ ಬೈಕ್ ನ ಕೊಡ್ತಾ 1.5 lakh ಜಸ್ಟ್ 20 ಏಜ್ ಅಲ್ಲಿ, ಅಂಡ್ ಮದರ್ ಗೆ 1.5 lakh ಗೋಲ್ಡ್ಸ್ ಕೂಡ ಕೊಡ್ಸಿದ್ದಾರೆ. ಇಷ್ಟೊಂದೆಲ್ಲ ಅಚೀವ್ಮೆಂಟ್ಸ್, ಅಂಡ್ ಆಲ್ರೆಡಿ ಇವರು ಅನ್ಕೊಂಡ ಡ್ರೀಮ್ಸ್ ನ ಫುಲ್ಫಿಲ್ ಮಾಡಿದ್ದಾರೆ. 2-3 ಸಲ ಸಕ್ಸಸ್ ಡೇ ಹೋಗಿದ್ದಾರೆ, ಫ್ಲೈಟ್ ಅಲ್ಲಿ ಹೋಗಿದ್ದಾರೆ. ಇನ್ನು ಏನ್ ಬೇಕು ಹೇಳಿ? ಜಸ್ಟ್ 20 ಏಜ್ ಅಲ್ಲಿ. ತುಂಬಾ ಜನ ಡ್ರೀಮ್ಸ್ ಇರುತ್ತಲ್ಲ, ಸರ್ ನಾನು ಫ್ಲೈಟ್ ಅಲ್ಲಿ ಹೋಗ್ಬೇಕು, ಅಪ್ಪ ಗಿಫ್ಟ್ ಕೊಡ್ಬೇಕು, ಅಮ್ಮನ್ ಗೋಲ್ಡ್ ಕೊಡಿಸ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ. ಇವೆಲ್ಲ ಡ್ರೀಮ್ಸ್ ನಾವು ಆಲ್ರೆಡಿ ಫುಲ್ಫಿಲ್ ಮಾಡಿದ್ದಾರೆ. ಹೇಳ್ತೀವಲ್ಲ, ಆಲ್ರೆಡಿ ಯಾರು ನಾವು ಅನ್ಕೊಂಡ್ರೆ ಡ್ರೀಮ್ಸ್ ನ ಫುಲ್ಫಿಲ್ ಮಾಡಿರ್ತಾರೆ, ಅವ್ರು ಹೇಳಿದ್ರೆ ತಾನು ಅರ್ನ್ ಮಾಡಕ್ಕಾಗತ್ತೆ. ಎಸ್. ಸೊ ಅಂತ ಒಂದು ಪರ್ಸನಾಲಿಟಿ ಇವತ್ತು ಬರ್ತಿದ್ದಾರೆ, ನಮ್ ಜೊತೆಗೆ ಇದ್ದಾರೆ. ಓಕೆ, ಸೊ ನಮ್ ಮಿಡಲ್ ಅಲ್ಲಿ ಇದ್ದಾರೆ. ಸೊ ಇನ್ವೈಟ್ ಮಾಡೋಣವಾ? ಎಸ್ ಆಜಿ ಎವ್ರಿವನ್. ಸೊ ಆನ್ ಯುವರ್ ವಿಡಿಯೋ ಫಾಸ್ಟ್ ಆಗಿ. ಆರ್ ಯು ಆಲ್ ಎಕ್ಸೈಟೆಡ್? ಆಜಿ ಜಿಂದಾಲ ಎಸ್ ನ ಮಲ್ಕೊಂಡು ಸೆಷನ್ ಅಟೆಂಡ್ ಆಗ್ತಿದ್ರಾ? ಇವಾಗಾದ್ರೂ ಹೇಳಿ. ಜೀವನ ಪೂರ್ತಿ ಹತ್ರ ರೈಟ್ ನಾವು ಹೋಯ್ತು. ಓಕೆ, 18 ಏಜ್ ಆಲ್ರೆಡಿ ವೇಸ್ಟ್ ಆಗಿದೆ. ಬಟ್ ಇವಾಗ ಇರುವಂತ ಟೈಮ್ ಅನ್ನಾದ್ರೂ ಕರೆಕ್ಟ್ ಆಗಿ ಯುಟಿಲೈಸ್ ನ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಇನ್ವೈಟ್ ಒನ್ ಆಫ್ ದ ಗ್ರೇಟ್ ಪರ್ಸನಾಲಿಟೀಸ್. ಸೊ ನನ್ ಅದರ ಮಿಸ್ ಬಸಮ್ಮ ಮ್ಯಾಮ್. ಓಕೆ, ಜಸ್ಟ್ 1 second. ಜಸ್ಟ್ ಗಿವ್ ಮಿ 1 second. ಆಲ್ರೆಡಿ ಸೀಟ್ಸ್ ಎಲ್ಲ ಫುಲ್ ಆಗಿದೆ. ಯಾರು ಸೆಷನ್ ಆದ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಕುತ್ಕೊಂಡು ಸೆಷನ್ ಅಟೆಂಡ್ ಆಗಿ. ಓಕೆ, ಯಾ ಮ್ಯಾಮ್, ಬಸಮ್ಮ ಮ್ಯಾಮ್. ಸೊ ಮೈ ಆಡಿಬಲ್? ಓಕೆ, ವಾಯ್ಸ್ ಕೇಳಿಸ್ತಿದ್ಯಾ? ಸೊ ರೈಟ್ ನೌ ಯು ಆರ್ ಎ ಹಾಸ್ಟ್. ಕೇಳಿಸ್ತಿದ್ಯಾ? Yes sir, ಕೇಳಿಸ್ತಾ ಇದೆ. Good evening sir. Yeah, very good evening. Yes sir, very good evening sir. Yeah ma'am, very good evening. Fine sir. Thank you so much sir. ಈ ಒಂದು ಸೆಷನ್ ಗೆ ನನ್ನನ್ನ ಇನ್ವೈಟ್ ಮಾಡಿದ್ದಕ್ಕೆ thank you so much sir. Yeah, welcome ma'am. And I know ತುಂಬಾ ಜನ ವೇಟಿಂಗ್. ಓಕೆ ಗೈಸ್, ತುಂಬಾ ಜನ ವೇಟ್ ಮಾಡ್ತಾ ಇರಲ್ಲ. ಸೊ ವೇಟ್ ಈಸ್ ಓವರ್. ರೈಟ್ ನೌ ಮ್ಯಾಮ್ ಬಂದಿದ್ದಾರೆ ಪ್ರಾಪರ್ ಆಗಿ. ಸೊ ಡೈರಿ ಪೆನ್ ಜೊತೆ ಇವರು ಕೂಡ ಜಸ್ಟ್ 20 ಏಜ್ ಅಲ್ಲಿ ಇದ್ದಾರೆ. ಓಕೆ, ಸೊ 20, 30, 40 ಏಜ್ ಏನಿಲ್ಲ, ಜಸ್ಟ್ 20 ಏಜ್ ಅಲ್ಲಿ ಇದ್ದಾರೆ. ಈಸ್ ನೋ ಸ್ಮಾಲ್ ಏಜ್ ಅಲ್ಲಿ ಶಿ ಇಸ್ ಅರ್ನಿಂಗ್ 6 figure ಅವರು ಅರ್ನ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಕಲೆಕ್ಟ್ ಸಿಗುತ್ತೆ. ಹೇಳ್ತೀವಲ್ಲ, ಏಜ್ ಇಸ್ ಡಸಂಟ್ ಮ್ಯಾಟರ್, ಏಜ್ ಇಸ್ ಎ ಜಸ್ಟ್ ನಂಬರ್. ಓಕೆ, ಏಜ್ ಇಸ್ ಎ ಜಸ್ಟ್ ನಂಬರ್, ಹೌದಾ? ಆಲ್ ಅಬೌಟ್ ಸ್ಕಿಲ್ಸ್, ನಾಲೆಜ್ ಅಂದ್ರೆ ಏನ್ ಬೇಕಾದ್ ಮಾಡ್ಬೋದು ಅಂತ. ಓಕೆ, ಶಿ ಇಸ್ ಅ ಲೈವ್ ಎಕ್ಸಾಂಪಲ್ ಇದ್ದಾರೆ. ಸೊ ಅವ್ರು ಮಾಡ್ತಿದಾರೆ ಅಂದ್ರೆ ನಾವು ಕೂಡ ಮಾಡ್ಬೋದು. ಸೊ ಪ್ರಾಪರ್ ಆಗಿ ಕಲ್ತ್ಕೊಳ್ಳಿ. ಓಕೆ, ಸೊ ಆಲ್ ದ ಬೆಸ್ಟ್ ಗೈಸ್, ಅಂಡ್ ಎಂಜಾಯ್ ಮಾಡಿ ಸೆಷನ್ ಕಂಟಿನ್ಯೂ ಮಾಡಿ. ಓಕೆ, ಎಸ್ ಮ್ಯಾಮ್, ಹ್ಯಾಂಡ್ ಓವರ್ ಟು ಯು, ಯು ಕ್ಯಾನ್ ಕಂಟಿನ್ಯೂ. ಎಸ್, hello everyone, good evening. ಎಲ್ರು ಕೂಡ ಹೇಗಿದ್ದೀರಾ? ಎಸ್, ಎಲ್ರು ಕೂಡ ಹೇಗಿದ್ದೀರಾ? ಚಾಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದಾ ಎಲ್ರು ಹೇಗಿದ್ದೀರಿ ಅಂತ? ಗೊತ್ತಾಗ್ಬೇಕಲ್ವಾ ನೀವ್ ಎಲ್ರು ಹೇಗಿದ್ದೀರಿ ಅಂತ?
ಎಸ್ ನನ್ನ ವಾಯ್ಸ್ ಅಂಡ್ ವಿಡಿಯೋ ಎಲ್ಲರಿಗೂ ಕೂಡ ಕ್ಲಾರಿಟಿ ಇದೆನಾ? ಎಸ್ ಎಸ್ ನನ್ನ ವಾಯ್ಸ್ ಅಂಡ್ ನನ್ನ ವಿಡಿಯೋ ಎಲ್ಲರಿಗೂ ಕೂಡ ಕ್ಲಾರಿಟಿ ಇದ್ರೆ ಟೈಪ್ ಇನ್ ಚಾಟ್ ಬಾಕ್ಸ್ ಫಸ್ಟ್. ಎಸ್ ನನ್ನ ವಾಯ್ಸ್ ಅಂಡ್ ನನ್ನ ವಿಡಿಯೋ ಕ್ಲಾರಿಟಿ ಇದ್ರೆ ಟೈಪ್ ಟು ಇನ್ ಚಾಟ್ ಬಾಕ್ಸ್ ಎವ್ರಿ ಒನ್. ಎಸ್ ಓಕೆ ಕ್ಲಾರಿಟಿ ಅಲ್ವಾ? ಓಕೆ ಫೈನ್, ಎಲ್ರು ಕೂಡ ತುಂಬಾ ಚೆನ್ನಾಗಿದ್ರಿ ಅಂತ ಅನ್ಕೊಂಡಿದೀನಿ. ಓಕೆ ಎಸ್ ಅಂಡ್ ಅದ್ರ ಜೊತೆ ನನ್ನ ನೇಮ್ ಬಂದ್ಬಿಟ್ಟು ಬಸಮ್ಮ ಅಂತ ಹೇಳ್ಬಿಟ್ಟು ನಾನು ಬಿಲಾಂಗ್ ಆಗೋದು ದಾವಣಗೆರೆ ನಿಯರ್ ಒಂದ್ ಸ್ಮಾಲ್ ವಿಲೇಜ್ ಇಂದ ನಾನು ಬಿಲಾಂಗ್ ಆಗೋದು. ಎಸ್ ವಿಲೇಜ್ ಅಂತ ಆದ್ಮೇಲೆ ಎಲ್ಲರಿಗೂ ಕೂಡ ಇರುತ್ತೆ ಅಲ್ವಾ, ಎಸ್ ಇವ್ರು ಯಾಕೆ ಈ ತರ ಕೆಲಸ ಮಾಡ್ತಿದ್ದಾಳ ಅವಳು, ಎಸ್ ಸಾರಿ ಫಾರ್ ದಟ್ ಸಮ್ ನೆಟ್ವರ್ಕ್ ಇಶ್ಯೂಸ್ ಬ್ಯಾಕ್ ಆಯ್ತು. ಓಕೆ ಎಸ್ ಇವಾಗ ಕ್ಲಾರಿಟಿನ ಕೇಳಿಸ್ತಾ ಇದೆ ಅಲ್ವಾ? ಎಸ್ ಓಕೆ ನಾನು ದಾವಣಗೆರೆ ನಿಯರ್ ಇಂದ ಬಿಲಾಂಗ್ ಆಗೋದು ಒಂದು ಸ್ಮಾಲ್ ವಿಲೇಜ್ ಇಂದ. ಓಕೆ ಅಂಡ್ ನಾನು ಈ ಒಂದು ಪ್ಲಾಟ್ಫಾರ್ಮ್ ಗೆ ಕನೆಕ್ಟ್ ಆಗ್ಬಿಟ್ಟು ಆಲ್ರೆಡಿ ನಿಯರ್ 2 years ಆಗ್ತಾ ಬರ್ತಾ ಇದೆ. ಅಂಡ್ ಅದ್ರ ಜೊತೆ ಈ ಒಂದು 2 years ನನ್ನ ಜರ್ನಿ ಹೇಗಿತ್ತು ಎಸ್ ಎಲ್ಲರಿಗೂ ಕೂಡ ಗೊತ್ತಾಗ್ಬೇಕಲ್ವಾ, ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ನನ್ನ ಜರ್ನಿ ಕೇಳೋದಕ್ಕೆ. ಎಸ್ ಇಲ್ಲಿ ತುಂಬಾ ಜನ ನಾನ್ ನೋಡಿದ್ದು ಇಲ್ಲ ಎಲ್ಲರೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀರಾ. ಎಲ್ರು ಕೂಡ ಸಮ್ ಪರ್ಸನ್ ಜಾಸ್ತಿ ಇರೋದು ವಿಲೇಜ್ ಇಂದ ಬಿಲಾಂಗ್ ಆಗ್ತಕ್ಕಂತ ಪರ್ಸನ್ಸ್ ಅಂತ ನಾನ್ ಅನ್ಕೊಂಡಿದ್ದೀನಿ. ಎಸ್ 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 ರೈಟ್, ನಾನ್ ಅನ್ಕೊಂಡಿದ್ದಂಗೆ ಸಮ್ ಪರ್ಸನ್ಸ್ ಇಲ್ಲಿ ವಿಲೇಜ್ ಇಂದ ಬಿಲಾಂಗ್ ಆಗ್ತಾ ಇದ್ದೀರಾ ಅಲ್ವಾ? ಎಸ್ ಅದೇ ರೀತಿ ನನಗ್ ಬೇಕಾಗಿರೋದು ಮೇನ್ ಪೇಷನ್ಸ್. ಓಕೆ ಪೇಷನ್ಸ್ ಇಟ್ಕೊಂಡ್ರೆ ನಾವ್ ಏನ್ ಬೇಕಾದ್ರೂ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಗೋಲ್ ನ ರೀಚ್ ಮಾಡ್ಬೋದು. ನಮ್ ಕಡೆ ಪೇಷನ್ಸ್ ಇಲ್ಲ ಅಂದ್ರೆ ಖಂಡಿತ ಏನು ಕೂಡ ಮಾಡಕ್ ಆಗಲ್ಲ. ಓಕೆ ನಮ್ ಕಡೆ ಮೇನ್ ಬೇಕಾಗಿರೋದು ಫಸ್ಟ್ ಥಿಂಗ್ ಪೇಷನ್ಸ್. ಓಕೆ ಪೇಷನ್ಸ್ ಇಟ್ಕೋಬೋದಾ? ಓಕೆ ಸಾರಿ. ಓಕೆ ಎಸ್ ಅಂಡ್ ಅದೇ ರೀತಿ ನೆಕ್ಸ್ಟ್ ಅಂತ ಬಂದ್ರೆ ಓಕೆ ಎಸ್ ನಾನು ಈ ಒಂದು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಆಲ್ರೆಡಿ ಹೇಳ್ದೆ 2 years ಹತ್ರ ಆಗ್ತಾ ಬಂತು. ಅಂಡ್ ಫಸ್ಟ್ ಮೇನ್ ಥಿಂಗ್ ನಾನು ಕೂಡ ನಿಮ್ ತರ ಕ್ಲಾಸ್ ನ ಕೇಳ್ಕೊಂಡೆ ಈ ಲೆವೆಲ್ ಇರೋದು. ಓಕೆ ಎಸ್ ನನ್ ಫಸ್ಟ್ ನಮ್ಗೆ ನಾಲೆಡ್ಜ್ ಸಿಕ್ಕಿಲ್ಲ ಅಂದ್ರೆ ಖಂಡಿತ ನಾವ್ ಏನು ಕೂಡ ರೀಚ್ ಮಾಡಕ್ ಆಗಲ್ಲ. ಅಂಡ್ ಮೇನ್ ಥಿಂಗ್ ಫಸ್ಟ್ ಅಪ್ಲೈನ್ ಗೆ ನಾವು ರೆಸ್ಪೆಕ್ಟ್ ಕೊಟ್ಬಿಟ್ಟು ಅವ್ರು ಹೇಳ್ದಂಗೆ ನಾವು ಮುಂದೆ ಹೋಗಿದೀವಿ ಅಂದ್ರೆ ಖಂಡಿತ ನಾವು ಮುಂದೆ ಹೋಗ್ತೀವಿ. ಸಮ್ ಪರ್ಸನ್ಸ್ ಇಲ್ಲಿ ಅಪ್ಲೈನ್ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ. ಎಸ್ ಮೇನ್ ಥಿಂಗ್ ಅವರೇ ನಿಮಗ್ ಪಿಲ್ಲರ್. ಓಕೆ ಅಪ್ಲೈನೇ ಇಲ್ಲ ಅಂದ್ರೆ ಏನೂ ಕೂಡ ಮಾಡಕ್ ಆಗಲ್ಲ. ಓಕೆ ಫಸ್ಟ್ ನೀವು ನಿಮ್ಮ ಅಪ್ಲೈನ್ಗೆ ರೆಸ್ಪೆಕ್ಟ್ ಕೊಡಿ. ಓಕೆ ಎಸ್ ಆಮೇಲೆ ಪೇಷನ್ಸ್. ಓಕೆ ಪೇಷನ್ಸ್ ತಾಳ್ಮೆ ನಮ್ ಕಡೆ ಇಲ್ಲ ಅಂದ್ರೆ ನಿಮ್ಮ ಅಪ್ಲೈನ್ ಹೇಳ್ತಕ್ಕಂತ ಮಾತನ್ನ ನೀವ್ ಕೇಳೇ ಇಲ್ಲ. ಬಿಡು ನಾಳೆ ಮಾಡಿದ್ರಾಯ್ತು, ಇವತ್ ಹೇಳಿರ್ತಕ್ಕಂಥ ಶೆಡ್ಯೂಲ್ ಏನಿದೆ ಅವ್ರು ಏನ್ ಕೊಡ್ತಾರೆ ನಿಮಗೆ ಟಾರ್ಗೆಟ್ ನ ನೀವು ಮುಗಿಸಿದೀರಿ ಅಂದ್ರೆ ಖಂಡಿತ ಎಸ್ ನಿಮ್ಮ ಗೋಲ್ನ ನೀವು ರೀಚ್ ಆಗೇ ಆಗ್ತೀರಾ. ಓಕೆ ಎಸ್ ಇದಕ್ಕಿಂತ ಬಿಫೋರ್ ಆಗಿ ನಿಮಗೆ ಈ ತರ ಯಾರಾದ್ರೂ ಎಸ್ ನಿನ್ ಕೈಲಿ ಆಗುತ್ತೆ ಮಾಡು, ಎಸ್ ನೀನ್ ಮಾಡ್ತಿ ಈ ತರ ಯಾರಾದ್ರೂ ಬಿಫೋರ್ ಈ ಪ್ಲಾಟ್ಫಾರ್ಮ್ ಬರೋದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಪುಷ್ ಮಾಡಿದ್ರ ನಿಮ್ಮನ್ನ ಎಸ್ ನಿನ್ ಕೈಲಿ ಆಗುತ್ತೆ ಮಾಡು ಅಂತ? ಎಸ್ ಯಾರಾದ್ರೂ ಪುಷ್ ಮಾಡಿದ್ರ ನಿಮ್ಮನ್ನ ನಿನ್ ಕೈಲಿ ಆಗುತ್ತೆ ಮಾಡು ಅಂತ? ಎಸ್ ನನಗಂತ್ರ ಯಾರು ಪುಷ್ ಮಾಡಿರ್ಲಿಲ್ಲ. ಎಸ್ ಅದೇನ್ ಮಾಡ್ತೀಯ ಬಿಡು, ಎಸ್ ಏನಿದೆ ನಿನ್ ಗರ್ಲ್ ಇದೆಯಾ, ನಿನ್ ಆಲೋಗೋಡೆಗೆ ಅಷ್ಟೇ ಸೀಮಿತ, ಮುಂದೆ ಮದುವೆ ಮಾಡ್ಕೊಡ್ತಾರೆ. ಎಸ್ ಇದೆ ಅಲ್ವಾ? ಎಸ್ ಹೊರಗಡೆ ಪ್ರಪಂಚ ಇರೋದೇ ಈ ತರ. ಬಟ್ ಆ ಒಂದು ಪ್ರಪಂಚದಲ್ಲಿ ನಮಗೆ ಈ ತರ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂದ್ರೆ ನಾವು ಲಕ್ಕಿನೇ ಇರ್ಬೇಕಲ್ವಾ ಗೈಸ್ ಎಲ್ರು ಕೂಡ.
ಎಸ್ ನಾವು ಲಕ್ಕಿನೇ ಇದೀವಿ. ಇಲ್ಲಿ 97% ಇದಾರೆ, ಇವರೆಲ್ಲರೂ ಕೂಡ ಲಕ್ಕಿನೇ ಇದೀವಿ ಅಲ್ವಾ. ಬಿಕಾಸ್ ಯಾಕಂದ್ರೆ ಈ ಒಂದು ಗೋಲ್ಡನ್ ಆಪರ್ಚುನಿಟಿ ನಮಗ್ ಸಿಕ್ಕಿದೆ ಅಲ್ವಾ. ಎಸ್ ಹೊರಗಡೆ ಎಷ್ಟೋ ಜನ ಲೈಕ್ ಏನು ಊಟಕ್ಕೂ ಕೂಡ ಗತಿ ಇಲ್ಲ ಆತರ ಹೊರಗಡೆ ಇದ್ದಾರೆ. ಓಕೆ, ಆತರ ಇರ್ತಕ್ಕಂಥ ಸಮಯದಲ್ಲಿ ನಮಗೆ ಈ ತರ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಲ್ವಾ. ವಿ ಆರ್ ದಿ ಗ್ರೇಟ್ ಅಂಡ್ ಲಕ್ಕಿಯೆಸ್ಟ್ ಪರ್ಸನ್ಸ್. ಓಕೆ, ಎಸ್ ಅಂಡ್ ಆಫ್ಟರ್ ದಟ್ ನೆಕ್ಸ್ಟ್ ಅಂತ ಬಂದು ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಗಿದ್ದು ನಿಂತರ್ ನಾವಿಸ್ ಇಂದ. ಓಕೆ, ನಾನು ಕೂಡ 78 days ಟ್ರೈನಿಂಗ್ ನ ಸ್ಟಾರ್ಟ್ ಮಾಡಿದೆ. ಟ್ರೈನಿಂಗ್ ಸ್ಟಾರ್ಟ್ ಮಾಡಂಗೆ ಇದಕ್ಕಿಂತ ಬಿಫೋರ್ ಒಂದು ಬಿಲ್ಲಿಂಗ್ ಇತ್ತು ಅಲ್ವಾ. ಎಸ್ ಅದನ್ನ ಕಟ್ಕೊಂಡೋದಕ್ಕೆ ನಾನ್ ಮಾಡಿದೆ ಅಂದ್ರೆ ತುಂಬಾ ಯೋಚನೆ ಮಾಡಿದೆ. ಅಂಡ್ ಯೋಚನೆ ಮಾಡೋದಕ್ಕಿಂತ ಬಿಫೋರ್ ಆಗಿ ನನ್ ಕಡೆ ದುಡ್ಡೇ ಇರ್ಲಿಲ್ಲ. ನನ್ ಕಡೆ ದುಡ್ಡೇ ಇರ್ಲಿಲ್ಲ. ಜಸ್ಟ್ ಆ ಒಂದು ಬಿಲ್ಲಿಂಗ್ ಮಾಡ್ಕೊಳೋದು ಕೂಡ ನನ್ ಕಡೆ ದುಡ್ಡು ಇರ್ಲಿಲ್ಲ. ಓಕೆ, ನಾನು ಯಾವ ತರ ಅಡ್ಜಸ್ಟ್ ಮಾಡಿರ್ಬೋದು. ಈ ಕಡೆ ಫ್ರೆಂಡ್ಸ್ ನ ಕೇಳಿದೀಯಾ, ಫ್ರೆಂಡ್ಸ್ ಹೇಳ್ತಾರೆ ಬೇಡ, ಅದು ಫ್ರಾಡ್, ಸ್ಕ್ಯಾಮ್, ಈ ತರ ನಾನು ತುಂಬಾ ನೋಡ್ಬಿಟ್ಟಿದೀನಿ, ಈ ತರ ಹೇಳ್ತಾರೆ. ಬಟ್ ನಾನು ಇಲ್ಲಿರ್ತಕ್ಕಂಥದ್ನ ಈ ಸಿಸ್ಟಮ್ ನ ನೋಡಿದ್ರೆ ನನಗೆ ಗಿಫ್ಟ್ ತಗೋ ಮನ್ಸೇ ಇಲ್ಲ. ಬಟ್ ಆ ಕಡೆ ದುಡ್ಡು ಕೇಳಿದೀಯಾ ಬೇಡ ಅಂತಾರೆ, ಪೇರೆಂಟ್ಸ್ ಕೇಳಿದೀಯಾ ಬೇಡ ಅಂತಾರೆ. ಏನ್ ನೀನ್ ಸ್ಟಡಿ ಮಾಡ್ತಾ ಇದೀಯಾ, ಸ್ಟಡಿ ಕಡೆ ಫೋಕಸ್ ಮಾಡು ಅಂತಾರೆ ಅಲ್ವಾ. ಬಟ್ ನನಗೆ ಗೊತ್ತಿದೆ ನಾನು ಯಾವ ತರ ಲೈಫ್ ಲೀಡ್ ಮಾಡ್ಬೇಕಂಡ್ ಅದಕ್ಕಿಂತ ಬಿಫೋರ್ ಆಗಿ ಇಲ್ಲಿ ಇರ್ತಕ್ಕಂಥ ಪರ್ಸನ್ಸ್ ಲೈಫ್ ನಾನ್ ನೋಡಿದ್ದೆ ಯಾವ ತರ ಇದೆ ಅಂತ ಅಲ್ವಾ. ಇವಾಗ್ಲೂ ನಿಮ್ಗೆ ಅನಿಸ್ತಾ ಇರ್ಬೋದು ನನ್ ಲೈಫ್ ಯಾವಾಗ ಈ ತರ ಆಗುತ್ತೆ ಅಂತ. ನಾನು ಕೂಡ ಒಂದಿನ ನಿಮ್ ತರ ಕ್ಲಾಸ್ ಕೇಳ್ಕೊಂಡು ನಾನ್ ಯಾವಾಗ ಈ ತರ ಲೈಫ್ ನ ಲೀಡ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಅದೆಲ್ಲಾ ಫುಲ್ಫಿಲ್ ಆಗಿದೆ. ಡ್ರೀಮ್ಸ್ ಕಮ್ ಟ್ರೂ ಅಂತಾರ ನೋಡಿ, ಅದು ಅಷ್ಟು ಆಗಿದೆ. ನನ್ ಡ್ರೀಮ್ ಫುಲ್ ಕಂಪ್ಲೀಟ್ ಆಗಿದೆ. ಇನ್ನೂ ಕೂಡ ಇದೆ 100%. ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತಿ ಒಂದನ್ನು ಕೂಡ ನಾನು ಅಚೀವ್ ಮಾಡ್ತೀನಿ ಅಂತಕ್ಕಂಥದ್ದು ನನಗ್ ಭರವಸೆ ಇದೆ. ಓಕೆ, ನೀವು ಕೂಡ ಡ್ರೀಮ್ ಫಾರ್ ಎಕ್ಸಾಂಪಲ್ ಮ್ಯಾಮ್ ನನಗೆ ಕಾರ್ ತಗೋಬೇಕಂತ ಆಸೆ ಇದೆ ಮ್ಯಾಮ್, ಅದು ನೆರವೇರುತ್ತಾ? ಕನಸು ಕಾಣಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ ಅಲ್ವಾ. ಕನಸು ಕಾಣಕ್ಕೆ ಏನಾದ್ರು ದುಡ್ಡು ಕೊಡ್ತೀರಾ ಯಾರಾದ್ರೂ? ಇಲ್ಲ ಅಲ್ವಾ. ಕನಸು ಕಾಣಿ, ನೀವ್ ಎಷ್ಟು ಡ್ರೀಮ್ ನ ನೀವ್ ಕಟ್ತಿರೋ, ನೀವ್ ಎಷ್ಟು ಡ್ರೀಮ್ ನ ಬಿಲ್ಡ್ ಮಾಡ್ತಿರೋ, ಅಷ್ಟು ಬೇಗ ನೀವು ನಿಮ್ ಡ್ರೀಮ್ ನ ಅಚೀವ್ ಮಾಡೇ ಮಾಡ್ತೀರಾ. ಕನಸು ಕಾಣಕ್ಕಂತ ಎಲ್ಲೂ ದುಡ್ಡು ಕೊಡೋ ಆಗಿಲ್ಲ. ಯಾರಾದ್ರೂ ಕೇಳಿದ್ದೀರಾ? ಇಲ್ಲ ಅಲ್ವಾ. ನಾನು ಅದಕ್ಕಿಂತ ಬಿಫೋರ್ ನಾನು ಈ ಪ್ಲಾಟ್ಫಾರ್ಮ್ ಬರೋದಕ್ಕಿಂತ ಮುಂಚಿತವಾಗಿ ನಾನು ಇದಿಷ್ಟು ಅಚೀವ್ ಮಾಡ್ತೀನಿ, ಇದಿಷ್ಟು ಡ್ರೀಮೇ ಇದ್ದಿಲ್ಲ ನಂದು. ಡೆಫಿನೆಟ್ಲಿ ಗಾಡ್ ಪ್ರಾಮಿಸ್ ನಾನು ಹೇಳ್ತಾ ಇದ್ದೀನಿ, ಇದಷ್ಟು ನನ್ನ ಡ್ರೀಮೇ ಇದ್ದಿಲ್ಲ. ಯಾವಾಗ ನಾನು ಈ ಪ್ಲಾಟ್ಫಾರ್ಮ್ ಬಂದೆ ನೋಡಿ, ಅವಾಗ ಇಲ್ಲಿರ್ತಕ್ಕಂಥ ಪರ್ಸನ್ಸ್ ನ ನೋಡ್ಬಿಟ್ಟು ನಾನು ಡ್ರೀಮ್ ನ ಕಟ್ಟಿದ್ದು. ನಾನ್ ಮಾಡ್ಬೇಕು, ಅದನ್ನ ನಾನು ಅಚೀವ್ ಮಾಡ್ಬೇಕು ಅಂತ. ನಾನ್ ಸೆಲ್ಫ್ ಮೇಡ್ ನನ್ ಗಿಫ್ಟ್ ನಾನ್ ಮಾಡ್ಕೋಬೇಕು. ಇನ್ನೊಬ್ರ ಕೈ ಕೆಳಗಡೆ ನಾನು ಆಗ್ಬಾರ್ದು. ನಾನೇ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು. ಈ ಪ್ಲಾಟ್ಫಾರ್ಮ್ ಬಂದಾದ್ಮೇಲೆ ನಾನು ಡ್ರೀಮ್ ನ ಕಟ್ಟಿದ್ದು. ಬಿಫೋರ್ ಗಾಡ್ ಪ್ರಾಮಿಸ್ ನಾನು ಡ್ರೀಮ್ ನೇ ಕಟ್ಟಿಲ್ಲ. ಓಕೆ, ಅಂಡ್ ಆಫ್ಟರ್ ದಟ್ ಅದೇ ರೀತಿ ನಾನು ಟ್ರೈನಿಂಗ್ ಸೆಷನ್ಸ್ ನ ಅಟೆಂಡ್ ಆಗ್ತಾ ಅದಕ್ಕಿಂತ ಬಿಫೋರ್ ನಾನು ಹೇಳ್ದೆ ಅಮೌಂಟ್ 1 ರೂಪಾಯಿನೂ ಕೊಡ್ಲಿಲ್ಲ. ನಾನು ತುಂಬಾ ಕಷ್ಟದಿಂದ ಅಮೌಂಟ್ ನ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ ಆ ಟೈಮಲ್ಲಿ. ಅದನ್ನ ನೀವೆಲ್ಲ ಫೇಸ್ ಮಾಡಿ ಬಂದಿದ್ದೀರಾ ಒಂದು ಸ್ಟ್ರಗಲ್ ನ. ಓಕೆ, ಅಂಡ್ ಆಫ್ಟರ್ ದಟ್ ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ನ ನಾನು ಕ್ವಾಲಿಫೈ ಕೂಡ ಮಾಡ್ಕೊಂಡೆ. ಅಂಡ್ ಇಂಟರ್ವ್ಯೂ ಕೂಡ ಇತ್ತ ಒಂದು ಲೆವೆಲ್ ನ ಕ್ವಾಲಿಫೈ ಮಾಡ್ಕೋಬೇಕು ಅಂದ್ರೆ. ಓಕೆ, ಆ ಟೈಮ್ ಅಲ್ಲಿ ಭಯ ಹುಟ್ಟಿದ್ದು ನಾನು ಎಂದೂ ಕೂಡ ಯಾಕಂದ್ರೆ ಎಷ್ಟೊಂದ್ ಜನ ಇದಾರೆ ಇಲ್ಲಿ. ಓಕೆ, ಅದ್ರಲ್ಲಿ ನಮ್ ಕರ್ನಾಟಕದಲ್ಲಿ ಟಾಪ್ 10 ಅಲ್ಲಿ ನಾನು ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಬಿಡಿ, ಇನ್ನೇ ನನ್ ಕೈಲಿ ಆಗಲ್ಲ ಈ ತರ ಅನ್ಕೊಂಡಿದ್ದೆ. ಓಕೆ, ಬಟ್ ಆಫ್ಟರ್ ನನ್ನ ಅಪ್ಲೈ ನನಗ್ ಧೈರ್ಯ ಕೊಟ್ರು. ನಿನ್ ಕೈಲಾಗುತ್ತೆ, ನೀನ್ ಮಾಡು. ನಿನಗ್ ಕೆಪಬಿಲಿಟಿ ಇದೆ, ಅದನ್ನ ಫೇಸ್ ಮಾಡೋ ನಿನ್ ಕೆಪಬಿಲಿಟಿ ಇದೆ, ನೀನ್ ಮಾಡು ಅಂತ ಹೇಳ್ಬಿಟ್ಟು ಅವ್ರು ನನಗ್ ಧೈರ್ಯ ಕೊಟ್ರು, ಧೈರ್ಯ ತುಂಬಿದ್ರು ಕೂಡ. ಅಂಡ್ ಅವ್ರು ಹೇಳ್ತಕ್ಕಂಥದ್ನ ನಾನು ಫಾಲೋ ಮಾಡಿದೆ ಅಂಡ್ ಇಂಟರ್ವ್ಯೂ ಕೂಡ ಫೇಸ್ ಮಾಡಿದೆ. ಓಕೆ, ಅಂಡ್ ಅಷ್ಟ್ರಲ್ಲೇ ನಾನು ಟಾಪ್ 5 ಅಲ್ಲಿ ನಾನು ಸೆಲೆಕ್ಷನ್ ಆದೆ ನಮ್ಮ ಕರ್ನಾಟಕದಲ್ಲಿ ಆ ಒಂದು ಇಂಟರ್ವ್ಯೂ ಅಲ್ಲಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಡೆಫಿನೆಟ್ಲಿ ಆ ತರ ನಾನು ಹಿಂದೂ ಫೇಸ್ ಮಾಡಿಲ್ಲ. ಓಕೆ, ಅದ್ರಲ್ಲಿ ಈ ವರ್ಲ್ಡ್ ಬೆಸ್ಟ್ ಬಿಸ್ನೆಸ್ ಆಪರ್ಚುನಿಟಿ ನಾನ್ ಫೇಸ್ ಮಾಡಿದೀನಿ ಅಂದ್ರೆ ನಂಗೆ ತುಂಬಾನೇ ಖುಷಿ ಆಯ್ತು. ಅದು ಟಾಪ್ 5 ಅಲ್ಲಿ ನಾನು ಸೆಲೆಕ್ಷನ್ ಅಂತ ಆದೆ. ಓಕೆ, ಅಂಡ್ ಆಫ್ಟರ್ ದಟ್ ಅವಾಗ ನನ್ ರಿಯಲ್ ಗೇಮ್ ಸ್ಟಾರ್ಟ್ ಆಗಿದ್ದೆ. ಅವಾಗಿಂದ ಆ ಒಂದು ಅಸಿಸ್ಟೆಂಟ್ ಸೂಪರ್ವೈಸರ್ 2CC ಕಂಪ್ಲೀಟ್ ಮಾಡ್ಕೊಂಡು ತುಂಬಾ ಕಷ್ಟನೂ ಪಟ್ಟೆ. ಅಂಡ್ ಆ 2CC ಕಂಪ್ಲೀಟ್ ಮಾಡ್ಕೊಂಡೆ. ಅವಾಗೇ ನನ್ನ ರಿಯಲ್ ಗೇಮ್ ಸ್ಟಾರ್ಟ್ ಆಗಿದ್ದೆ ಅವಾಗ. ಓಕೆ, ಹೇಳ್ತಾ ಇದ್ರು ನಿನ್ ಕೈಲಿ ಏನು ಮಾಡಕ್ ಆಗಲ್ಲ. ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ನಿನ್ ಮದ್ವೆ ಮಾಡ್ಕೊಟ್ಬಿಡ್ತಾರೆ. ಆಲ್ರೆಡಿ 19 ಏಜ್ ಆಯ್ತು, ನಿನ್ ಮದ್ವೆ ಮಾಡ್ಕೊಟ್ಬಿಡ್ತಾರೆ, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ಸುಮ್ನೆ ಅಷ್ಟೊಂದೇ ಕಷ್ಟ ಪಡ್ತೀಯಾ, ಸುಮ್ನೆ ಯಾವಾಗ ನೋಡಿದ್ರು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀಯಲ್ಲ, ಅದ್ ಎಂತ ಕೆಲ್ಸ ಅದು? ನಾನ್ ನೋಡೇ ಇಲ್ಲ, ಮೊಬೈಲ್ ಇಟ್ಕೊಂಡ್ ಕೆಲಸ ಮಾಡೋದ್ ನಾನು ಎಂದೂ ನೋಡೇ ಇಲ್ಲ. ಒಂದ್ ಹುಡುಗಿ ಇದೆಯಾ, ಅಷ್ಟಕ್ಕೊಂದ್ ಯಾಕೆ ಫೋನ್ ಯೂಸ್ ಮಾಡ್ತೀಯಾ? ಈ ತರ ಎಲ್ಲಾ ಮಾತುಗಳು ಬಂದು ಅನ್ಸ್ಕೊಂಡೆ ಕೂಡ. ಬಟ್ ಅನ್ಸ್ಕೊಂಡ್ ನಾನ್ ಸುಮ್ನೆ ಇರ್ಲಿಲ್ಲ. ಅದ್ ತಕ್ಕನಾದಂತ ಆನ್ಸರ್ ನನ್ ಮಾಡ್ಲೇಬೇಕಲ್ವಾ, ಉತ್ತರ ನಾನು ಕೊಡ್ಲೇಬೇಕು, ಪ್ರತಿ ಉತ್ತರ ನನ್ ಕೊಡ್ಲೇಬೇಕು. ಓಕೆ, ಅದನ್ನ ನಾನು
ಏನು ಅಂದ್ರೆ ಲೈಕ್ ಅವ್ರು ಅಂದಿರ್ತಕ್ಕಂಥ ಮಾತನ್ನ ನಾನು ನೆಗೆಟಿವ್ ಆಗಿ ತಗೊಳ್ಳಿಲ್ಲ. ಓಕೆ, ಎಸ್ ನೆಗೆಟಿವ್ ಆಗಿ ತಗೊಳಕ್ಕೆ ಹೋಗ್ಬೇಡಿ, ಪಾಸಿಟಿವ್ ಆಗೇ ತಗೊಳ್ಳಿ. ಓಕೆ, ಪಾಸಿಟಿವ್ ಆಗಿ ತಗೊಂಡೆ. ಎಸ್ ಓಕೆ, ಹಂಗೂ ಅಂತಾರೆ ಹಿಂಗೂ ಅಂತಾರೆ ಮಾಡಿ ನಾನು ಏನೋ ಒಂದು ಅಚೀವ್ಮೆಂಟ್ ಮಾಡಿ ತೋರ್ಸ್ಬಿಟ್ರೆ ಹೆಂಗಿರುತ್ತೆ. ಎಸ್ ನಾನ್ ಪಾಸಿಟಿವ್ ಆಗಿ ತಗೊಂಡೆ. ಓಕೆ, ಎಸ್ ಅಂಡ್ ಆಫ್ಟರ್ ಓಕೆ ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಆದ್ಮೇಲೆ ಇಸ್ ಇರ್ಬೇಕಲ್ವಾ, ಯಾಕಂದ್ರೆ ನಾನು ಕಷ್ಟಪಟ್ಟಿ ಬಂದಿದ್ದೀನಿ. ಮನೇಲಿ ನೋಡಿದ್ರೆ ಬೇಡ ಅಂತಾನೆ ಇದ್ದಾರೆ. ಎಸ್ ಬೇಡ, ಅದೇನ್ ಮಾಡ್ತೀಯ ನೀನು, ಓದೋದ್ರ ಕಡೆ ಗಮನ ಕೊಡು, ಅದೆಲ್ಲ ಬಿಟ್ಬಿಟ್ಟು ಇದೆಯಂತದ್ ಇದು ಬಿಸ್ನೆಸ್ ಅಂತೆ, ಈ ವಯಸ್ಸಿಗೆ ಬಿಸ್ನೆಸ್ ಮಾಡ್ತೀಯ ನೀನು. ಎಸ್ ಈ ತರ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ನಾನ್ ಬಿಡ್ಲಿಲ್ಲ. ಈ ತರನು ಆ ಟೈಮಲ್ಲಿ ನಾನು ವಿಡಿಯೋ ಆನ್ ಮಾಡ್ಕೊಂಡು ಸೆಷನ್ಗೆ ಅಟೆಂಡ್ ಆಗ್ತಿರ್ಲಿಲ್ಲ. ಬಿಕಾಸ್ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾಸಿಗೆ ಅಲ್ಲ, ವರ್ಕೆ ಮಾಡ್ಬೇಡ ಅಂತ ನಾನ್ ಈ ತರ ಒಂದ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ಕ್ಲಾಸಿಗೆ ಅಟೆಂಡ್ ಆಗ್ಬೇಕು ಅಂದ್ರೆ ಹೆಂಗಿರುತ್ತೆ ಹೇಳಿ. ಎಸ್ ನಾನು ಡೆಫಿನೆಟ್ಲಿ ನಾನು ಇವಾಗ ನಿಜನೇ ಹೇಳ್ತಾ ಇದ್ದೀನಿ, ನಾನು ವಿಡಿಯೋ ಆನ್ ಮಾಡ್ಕೊಂಡು ಸೆಷನ್ಗೆ ಅಟೆಂಡ್ ಆಗಿಲ್ಲ. ಬಟ್ ನೀವ್ ವಿಡಿಯೋ ಫೇಸ್ ಮಾಡ್ತಾ ಇದ್ರಿ ಅಂದ್ರೆ ಖಂಡಿತ ನಿಮಗೂ ಮುಂದ್ ಸಕ್ಸಸ್ ಇದೆ. ಓಕೆ, ಎಸ್ ಯಾಕೆ ನಂಗೆ ವಿಡಿಯೋ ಆನ್ ಮಾಡ್ಕೊಂತಿರ್ಲಿಲ್ಲ, ಅದಕ್ಕೂ ರೀಸನ್ ಹೇಳ್ದೆ ನಾನು. ಮನೇಲಿ ಬೇಡ ಅಂತ ಅಂತಿದ್ರು, ಮೊಬೈಲ್ ಯೂಸ್ ಮಾಡೋದೇ ಬೇಡ, ಕಾಲೇಜ್ಗೆ ಹೋಗ್ತಿದ್ಯಾ, ಸ್ಟಡೀಸ್ ಕಡೆ ಫೋಕಸ್ ಮಾಡು ಅಂತ ಹೇಳ್ತಾ ಇದ್ರು. ಬಟ್ ಮೊಬೈಲ್ ಇಟ್ಕೊಂಡು ಇವಳು ಏನ್ ಮಾಡ್ತಾಳೆ ಅನ್ನೋದು ಅವ್ರಿಗೊಂದ್ ಭಯ ಇತ್ತು. ಓಕೆ, ಎಸ್ ಅವಾಗ ನಾನು ಈ ತರ ಮೂಲೆಯಲ್ಲಿ ಕುತ್ಕೊಂಡು ಕ್ಲಾಸ್ ಕೇಳ್ತಿದ್ದೆ. ಈ ತರ ಟಿವಿ ಹತ್ರ ಫೋನ್ ಇಟ್ಕೊಂಡು ವಿಡಿಯೋ ಎಲ್ಲ ಆಫ್ ಮಾಡ್ಕೊಂಡು ಸ್ಲೋ ಸೌಂಡ್ ಇಟ್ಕೊಂಡು ಕ್ಲಾಸ್ ಕೇಳ್ತಾ ಇದ್ದೆ. ಅವಾಗ ನಾನು ಸ್ಲೋ ಸೌಂಡ್ ಗೊತ್ತಾಗ್ಬಿಟ್ರೆ ಬೈತಾರೆ ಅಂತ. ಓಕೆ, ಎಸ್ ಅದ್ನು ಕೂಡ ನಾನು ಫೇಸ್ ಮಾಡಿದೆ ಆ ಟೈಮಲ್ಲಿ. ಬಟ್ ಆಫ್ಟರ್ ಇನ್ಕಮ್ ಬರ್ಬೇಕಲ್ವಾ, ಇವಾಗ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಅಸಿಸ್ಟೆಂಟ್ ಸೂಪರ್ವೈಸರ್ ಕ್ವಾಲಿಫೈ ಮಾಡ್ಕೊಂಡೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಎಸ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಫೇಸ್ ಮಾಡಿದೆ ನಾನು. ಓಕೆ, ಏನಾದ್ರೂ ಎದುರು ಬಂದೇ ಬರುತ್ತೆ. ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ ಕೊಂಡಿದೀವಿ ಅಂದ್ರೆ ಖಂಡಿತ ಏನಾದ್ರು ಒಂದ್ ಎದುರು ಬಂದೇ ಬರುತ್ತೆ ಅಲ್ವಾ, ಅದ್ನು ಕೂಡ ಫೇಸ್ ಮಾಡಿದೆ. ಓಕೆ, ಅಂಡ್ ಆಫ್ಟರ್ ನನ್ ಫಸ್ಟ್ ಮಂತ್ ಇನ್ಕಮ್, ಓಕೆ ಫಸ್ಟ್ ಮಂತ್ ಅಷ್ಟಾದ್ರೂ ಮನೇಲಿ ಕುತ್ಕೊಂಡ್ ದುಡ್ದಿದ್ದಾಳಲ್ಲ ಇವಳು, ಇನ್ಕಮ್ ಮಾಡಿದ್ದಾಳಲ್ಲ ಅನ್ನೋರು ಒಬ್ರು ಇಲ್ಲ. ಫಸ್ಟ್ ಮಂತ್ ಇನ್ಕಮ್ ಗೆಸ್ ಮಾಡ್ಬೋದ ಎಷ್ಟಿರ್ಬೋದು ನನ್ ಫಸ್ಟ್ ಮಂತ್ ಇನ್ಕಮ್? ಎನಿಬಡಿ ಎಸ್ ಗೆಸ್ ಮಾಡ್ಬೋದಾ ಗೈಸ್? ಎಷ್ಟಿರ್ಬೋದು ನನ್ ಫಸ್ಟ್ ಮಂತ್ ಇನ್ಕಮ್? 5,000? ಓಕೆ, 15,000? ನೋ ಸರ್. ಓಕೆ, ಎಸ್ ನಾನೇ ಹೇಳ್ಬಿಡ್ತೀನಿ, ನನ್ ಫಸ್ಟ್ ಮಂತ್ ಇನ್ಕಮ್ 6,500 ಸಮಥಿಂಗ್. ನನ್ ಫಸ್ಟ್ ಮಂತ್ ಇನ್ಕಮ್ ಎಷ್ಟು? 6,500 ಸಮಥಿಂಗ್ ನನ್ನ ಫಸ್ಟ್ ಮಂತ್ ಇನ್ಕಮ್. ಅರ್ಥ ಆಗ್ತಿದೆ? 6,500 ಸಮಥಿಂಗ್ ನನ್ ಫಸ್ಟ್ ಮಂತ್ ಇನ್ಕಮ್. ಬಟ್ ತೃಪ್ತಿನೇ ಇಲ್ಲ ಮನೇಲಿ. ಅಯ್ಯೋ ಅಷ್ಟೊಂದೆಲ್ಲ ಮೊಬೈಲ್ ಯೂಸ್ ಮಾಡ್ತೀಯ, ಮೊಬೈಲ್ ಯೂಸ್ ಮಾಡ್ಕೊಂಡು ಕ್ಲಾಸಿಗೆ ಅಟೆಂಡ್ ಆಗ್ತಿ, ಹಂಗ್ ಮಾಡ್ತಿ ಹಿಂಗ್ ಮಾಡ್ತಿ, ಬರೀ 6,500 ದುಡ್ದಿದ್ಯಲ್ಲ, ಅಷ್ಟೇನಾ ನಿನಗ್ ಕೊಡೋದು ಸಂಬಳನ? ಎಸ್ ನನಗ್ ಖುಷಿ, ಬಟ್ ಮನೇಲಿ ಯಾರಿಗೂ ಖುಷಿನೇ ಇಲ್ಲ. ಬಟ್ ನನಗ್ ಖುಷಿ. ನನಗೆ ಖುಷಿ ಅಂದ್ರೆ ಎಸ್ ನನ್ ಕಾಲ್ ಮೇಲೆ ನಾನು ಇತ್ಕೊಂಡು ನನ್ ಓನ್ ಅರ್ನಿಂಗ್ಸ್ 6,500 ನಾನು ದುಡ್ದಿದೀನಿ ಅನ್ನೋದು ನನಗೆ ಖುಷಿ. ₹1 ಗೊತ್ತಿಲ್ದವಳು, ಬಟ್ ನಾನು 6,500 ನಾನು ದುಡ್ದಿದೀನಿ ಅನ್ನೋದು ನನಗ್ ಖುಷಿ ಇದೆ ಆ ಒಂದು ಏಜ್ ಅಲ್ಲಿ. ಬಟ್ ಮನೇಲಿ ಖುಷಿ ಇಲ್ಲ. 6,500 ಅಷ್ಟೇನಾ? ಅಷ್ಟಕ್ಕೊಂದ್ ಕಷ್ಟ ಪಡ್ತಿದೀಯ ನೀನು? ಈ ತರ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅದ್ನು ನಾ ಪಾಸಿಟಿವ್ ಆಗಿ ಓಕೆ ಮುಂದೊಂದ್ ದಿನ ನಾನು ನಿಮ್ಗೆ ತೋರಿಸ್ತೀನಿ, ಅದ್ನು ಪಾಸಿಟಿವ್ ಆಗಿ ತಗೊಂಡೆ. ಓಕೆ, ನೆಗೆಟಿವ್ ಆಗಿ ತಗೊಳಕ್ಕೆ ಹೋಗ್ಲಿಲ್ಲ, ಅದ್ನು ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿದೆ. ಓಕೆ ಫೈನ್. ಎಸ್ ಅದೇ ರೀತಿ ವರ್ಕ್ ಮಾಡ್ದೆ. ಎಸ್ ಅವ್ರು ಅಂದಿರ್ತಕ್ಕಂಥದ್ದೆಲ್ಲ ಮೈಂಡ್ ಅಲ್ಲಿ ಇರುತ್ತೆ ನೋಡಿ. ಎಸ್ ಅವ್ರು ಅಂದಿರ್ತಕ್ಕಂಥದ್ದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಎಸ್ ಹಂಗೂ ಅಂತಾರೆ ಹಿಂಗೂ ಅಂತಾರೆ, ಎಸ್ ಏನಾದ್ರು ಒಂದ್ ನಾನು ಅಚೀವ್ ಮಾಡ್ಬೇಕಂತ ನಾನು ಸೆಕೆಂಡ್ ಮಂತ್ ಕೂಡ ನಾನು ಫುಲ್ ಏನೋ ಹಾರ್ಡ್ ವರ್ಕ್ ಮಾಡಿದೆ. ಅದೇ ಕಾಲೇಜಿಗೆ ಹೋಗ್ ಬಂದೇ ಮಾಡಿರೋದು. ಕಾಲೇಜಿಗೆ ಹೋಗ್ ಬಂದ್ಬಿಟ್ಟೆ ಮಾಡಿರೋದು. ನಾನು ಫುಲ್ ಟೈಮ್ ವರ್ಕ್ ಮಾಡಿಲ್ಲ, ನಾನು ಪಾರ್ಟ್ ಟೈಮ್ ಅಲ್ಲೇ ಮಾಡಿರೋದು. ಓಕೆ, ಕಾಲೇಜಿಗೆ ಹೋಗ್ ಬಂದ್ಬಿಟ್ಟೆ ನಾನು ಮಾಡಿರೋದು. ಓಕೆ, ಎಸ್ ಸೆಕೆಂಡ್ ಮಂತ್ ಇನ್ಕಮ್ ಎಷ್ಟಿರ್ಬೋದು ಗೆಸ್ ಮಾಡ್ಬೋದಾ? ಎಸ್ 6,500 ಫಸ್ಟ್ ಮಂತ್ ಇನ್ಕಮ್. ಬಟ್ ಅದನ್ನೇ ನಾನು ಚಾಲೆಂಜ್ ಆಗಿ ತಗೊಂಡು ನನ್ನ ಸೆಕೆಂಡ್ ಮಂತ್ ಇನ್ಕಮ್ ಎಸ್ ಹೇಳ್ಬಿಡ್ತೀನಿ, 27,700 ಸಮಥಿಂಗ್ ನನ್ನ ಸೆಕೆಂಡ್ ಮಂತ್ ಇನ್ಕಮ್. ಎಷ್ಟು? 27,700 ನನ್ನ ಸೆಕೆಂಡ್ ಮಂತ್ ಇನ್ಕಮ್ ಆಗಿತ್ತು ಆ ಟೈಮ್ ಅಲ್ಲಿ. ಓಕೆ, ಎಷ್ಟು ಖುಷಿ ಆಗ್ಬೇಡ ಮನೇಲಿ. ಅವಾಗ್ಲಾದ್ರೂ ಒಪ್ಲೇಬೇಕಲ್ವಾ? ಎಸ್ ಗೈಸ್, ಅವಾಗ ಒಪ್ಪಿದ್ರು. ಒಪ್ಲೇಬೇಕು, ಯಾಕಂದ್ರೆ ದುಡ್ಡು ಕೊಡ್ತಿದ್ದೀನಿ 27,000, ಅದ್ರ ಸ್ವಲ್ಪ ಖರ್ಚಿಗೆ ತಗೊಂಡು 25,000 ಕೊಟ್ಟೆ. ಓಕೆ, ಎಸ್ ಹೆಂಗಿರ್ಬೇಕು ಹೇಳಿ ಅವಾಗ ರಿಯಾಕ್ಷನ್ಸ್? ಎಸ್ ಹೌದಾ, ಅವಾಗ ಸಪೋರ್ಟಿಂಗ್, ಎಸ್ ಮಾಡು ಚೆನ್ನಾಗ್ ಮಾಡ್ತಿದ್ದಿ, ಇನ್ನೂ ಚೆನ್ನಾಗ್ ಮಾಡು. ದುಡ್ಡನ್ನ ನೋಡಿ ಯಾರಿಗಾದ್ರೂ ಅದೇನಂತಾರಲ್ವಾ ಆ ತರ. ಓಕೆ, ದುಡ್ಡು ಅಂದ್ರೆ ಲೈಕ್ ಸತ್ ಹೆಣನು ಕೂಡ ಬಾಯಿ ತೆಗಿಯುತ್ತೆ ಅಂತಾರೆ ದುಡ್ಡಿಗೆ ಅಲ್ವಾ? ಇದು ಪ್ರಾಂಪ್ಟ್ ಅಲ್ವಾ? ಜಸ್ಟ್ ಥಿಂಕ್ ಮಾಡಿ. ಓಕೆ, ಆ ಟೈಮಲ್ಲಿ ನಮ್ಮನೆ ತುಂಬಾನೇ ಖುಷಿ ಪಟ್ರು. ಓಕೆ, ಎಸ್ 27,000 ದುಡ್ದಿದ್ದಾಳೆ ಅಂತ.
ಓಕೆ ಎಸ್ ಆಮೇಲೆ ಅದೇ ರೀತಿ ನಾನು ಕಂಟಿನ್ಯೂ ಮಾಡಿ ನಾನು ಬಂದು 3 ಮಂತ್ಸಿಗೆ ನನ್ನ ಸೂಪರ್ವೈಸರ್ ಲೆವೆಲ್ ನ ಡನ್ ಮಾಡ್ಕೊಂಡೆ. ಓಕೆ ಸೂಪರ್ವೈಸರ್ ಲೆವೆಲ್ ನ ಡನ್ ಮಾಡ್ಕೊಂಡೆ ನಾನು ಬಂದು 3 ಮಂತ್ಸಿಗೆ. ಓಕೆ ಅವಾಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಆಕ್ಟಿವ್ ಇನ್ಕಮ್ ಪ್ಯಾಸಿವ್ ಇನ್ಕಮ್ ಅದೇನ್ 27,000 6,000 ನನ್ನ ಆಕ್ಟಿವ್ ಇನ್ಕಮ್ ನಾನು ಆಕ್ಟಿವ್ ಆಗಿದ್ದು ವರ್ಕ್ ಮಾಡಿ ತಗೊಂಡಿರ್ತಕ್ಕಂಥ ಇನ್ಕಮ್ ಅಂಡ್ ವೆನ್ ಐ ವಿಲ್ ಕ್ವಾಲಿಫೈ ಮೈ ಸೂಪರ್ವೈಸರ್ ಲೆವೆಲ್. ಓಕೆ ಅವಾಗಿಂದ ನನಗೆ ಪ್ಯಾಸಿವ್ ಇನ್ಕಮ್ ಸ್ಟಾರ್ಟ್ ಆಯ್ತು. ಓಕೆ ಅವಾಗ ನಾನು ಅನ್ಕೊಂಡಿದ್ದೇ ಇಲ್ಲ ನಾನು ಈ ತರ ಹೋಗ್ತೀನಿ, ಈ ತರ ಲೀಡರ್ಸ್ ಮೀಟ್ ಆಗ್ತೀನಿ, ಈ ತರ ಫ್ಲೈಟ್ ಅಲ್ಲಿ ಹೋಗ್ತೀನಿ, ಎಸ್ ಈ ತರ ಎಲ್ಲ ನಾನು ಔಟ್ ಆಫ್ ಸ್ಟೇಟ್ ಹೋಗ್ತೀನಿ ಅಂತ ನಾನು ಡ್ರೀಮ್ ಅಲ್ಲಿ ಕನ್ಸಲ್ಲೂ ಕೂಡ ಕಂಡಿರ್ಲಿಲ್ಲ. ಓಕೆ ಸೂಪರ್ವೈಸರ್ ಲೆವೆಲ್ ಡನ್ ಮಾಡ್ಕೊಂಡೆ. ಅವಾಗಿಂದ ನನ್ನ ಪ್ಯಾಸಿವ್ ಇನ್ಕಮ್ ಸ್ಟಾರ್ಟ್ ಆಯ್ತು. 42,000 43 45 ಓಕೆ 55 ಇದೇ ರೀತಿ ನನ್ ಗ್ರಾಫ್ ಮೇಲೇನೆ ಹೋಯ್ತು ಹೊರತು ಡಿಕ್ರೀಸ್ ಆಗ್ಲಿಲ್ಲ. ಇನ್ಕ್ರೀಸ್ ಆಯ್ತು, ಡಿಕ್ರೀಸ್ ಅಂತೂ ಆಗ್ಲಿಲ್ಲ. ಓಕೆ ಬಂದು 3 ತಿಂಗಳಾಗಿ 4 ತಿಂಗಳಿಗೆ ನಾನು ಏನ್ ಮಾಡಿದೆ, ಡೆಲ್ಲಿ ಸಕ್ಸಸ್ ಡೇ ನನ್ ಬಂದಾಗನೇ ಇತ್ತು ಅದು. ಅವಾಗೆ ನಾನು ಏನು ನನ್ನ ಅದೃಷ್ಟ ಅನ್ಸುತ್ತೆ, ಅವಾಗೆ ನಾನು ಕ್ವಾಲಿಫೈ ಮಾಡ್ಕೊಂಡೆ ನನ್ನ ಸೂಪರ್ವೈಸರ್ ಲೆವೆಲ್ ನ. ಓಕೆ ಅವಾಗ ನಾನು ಡೆಲ್ಲಿಗೆ ಅಂತ ಹೋದೆ ವಿತ್ ಆಲ್ ಲೀಡರ್ಸ್. ಓಕೆ ಅದು ಫ್ಲೈಟ್ ಅಲ್ಲಿ ಕನ್ಸಲ್ಲೂ ಕೂಡ ಕಂಡಿಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬಿಕಾಸ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂಡ್ ಅದ್ರ ಜೊತೆ ಒಂದು ಸ್ಮಾಲ್ ವಿಲೇಜ್, ನಮ್ಮ ಊರಲ್ಲಿ ಒಂದು 150-200 ಮನೆ ಇರ್ಬೋದು ಅಷ್ಟೇ. ಓಕೆ ಎಸ್ ಆ ವಿಲೇಜ್ ಇಂದ ನಾನು ಏನ್ ಮಾಡಿದೆ, ಡೆಲ್ಲಿ ಔಟ್ ಆಫ್ ಸ್ಟೇಟ್ ಕೂಡ ಹೋದೆ. ಎಸ್ ಹಂಗ ಹೋದಾಗ ಸಮ್ ಪರ್ಸನ್ಸ್ ಅಕ್ಕಪಕ್ಕ ಮನೆಯವ್ರು ಕೇಳ್ತಾರೆ, ಏನು ಬಸಮ್ಮ 1 ವಾರದಿಂದ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾರೆ. ಅಬ್ಸರ್ವೇಟ್ಲಿ ಕೇಳ್ತಾರೆ. ಓಕೆ ಅವಾಗ ಅಪ್ಪ ಅಮ್ಮ ಲೈಕ್ ಈ ತರ ಹೇಳ್ದಾಗ, ಇಲ್ಲ ಅವಳು ಈ ತರ ಹೋಗಿದ್ದಾಳೆ ಅಂದಾಗ ಜಸ್ಟ್ ಥಿಂಕ್ ಮಾಡಿ, ಹಳ್ಳಿ ಅಂತ ಅಂದಾಗ ಸಮ್ ಅಜ್ಜಿರು ಇರ್ತಾರ ನೋಡಿ. ಎಸ್ ಏನ್ ಓ ಹೌದಾ ಎಲ್ಲಿಗ್ ಹೋಗಿದ್ದಾಳೆ ಹಂಗೆ ಹಿಂಗೆ ಅಂತ ಅಂದಾಗ, ಇಲ್ಲ ಅವ್ಳ ಏನು ಈ ಕಡೆ ಹಳ್ಳಿ ಅಂದಾಗ ವಿಮಾನ ಈ ತರ ಏರೋಪ್ಲೇನ್ ಈ ತರ ಅಂತಾರೆ. ಹಳ್ಳಿ ಅಂದಾಗ ಗೊತ್ತಿದೆ ಅಲ್ವಾ, ಎಸ್ ಈ ತರ ಹೋಗಿದ್ದಾಳೆ, ಓ ಅಲ್ಲಿ ಈ ತರ ಹೋಗುತ್ತೆ ಅಲ್ವಾ ಮಾಡೋದೊಳಗಡೆ ಅದ್ರಾಗ ಹೋಗಿದ್ದಾಳ ಸಮ್ ಅಜ್ಜಿರು. ಓಕೆ ಎಸ್ ಹಂಗ ಹೋಗಿದ್ದಾಳೆ ಅಂತ ಅಂದಾಗ ನಮ್ಮ ಅಪ್ಪ ಅಮ್ಮಗೆ ಎಷ್ಟು ಖುಷಿ ಆಗ್ಬೋದು. ಜಸ್ಟ್ ಥಿಂಕ್ ಮಾಡಿ ಎಲ್ಲ ಕೇಳ್ತಿರ್ಬೇಕಾದ್ರೆ, ಹೌದಾ ಇಲ್ಲಿಂದ ನಮ್ಮ ಹಳ್ಳಿಲಿ ಯಾರೋ ಹೋಗಿದ್ರು ಅಂತ, ಅದ್ ಸೆಕೆಂಡ್ ನಾನು ಹೋಗಿದ್ದೀನಿ ಆಸ್ ಎ ಗರ್ಲ್ ಆಗಿ. ಅದು ನನಗೆ ಇನ್ನ ಪ್ರೌಡ್ ಮೂಮೆಂಟ್. ಓಕೆ ಎಸ್ ಕೇಳ್ದಾಗ ಲೈಕ್ ಅವಾಗ ಅಪ್ಪ ಅಮ್ಮನಿಗೆ ಫೀಲೇ ಬೇರೆ. ಎಸ್ ಅವಾಗ ಕಾಲ್ ಮಾಡಿ ಹೇಳಿದ್ರು, ಎಸ್ ಈ ತರ ಕೇಳಿದ್ರು ಪಕ್ಕದ ಮನೆಯವರು ಅಂತ. ಎಸ್ ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದೆ, ನಾನು ಈ ತರ ಹೇಳ್ದವ್ರು ಈ ತರ ಹೇಳಿದ್ರು ಅಂದಾಗ ನನಗೆ ಇನ್ನ ಖುಷಿ ಆಯ್ತು. ಎಸ್ ಇಲ್ಲ ನಾನು ಇನ್ನ ಮಾಡ್ಬೇಕು, ಇನ್ನ ಏನಾದ್ರು ಮಾಡ್ಬೇಕು ನಾನು ಅಂತ. ಓಕೆ ಎಸ್ ಅವಾಗ ಒಂದು ಖುಷಿ ನಾನು ಅವಾಗ ಪೇರೆಂಟ್ಸ್ಗೆ ಕೊಟ್ಟೆ. ಓಕೆ ಅಂಡ್ ಅದೇ ರೀತಿ ನೆಕ್ಸ್ಟ್ ಓಕೆ ಅಲ್ಲಿಗೆ ಹೋಗ್ ಬಂದೆ. ಅಂಡ್ ಅಲ್ಲಿಗೆ ಹೋಗ್ ಬಂದಾಗ ನನ್ ಬಿಸ್ನೆಸ್ ಇನ್ನ ಗ್ರಾಫ್ ಹೆಚ್ಚಾಯ್ತು, ಇನ್ನ ದೊಡ್ಡದಾಗಿ ಮೂವ್ ಆಯ್ತು ನನ್ ಬಿಸ್ನೆಸ್. ಬಿಕಾಸ್ ಯಾಕಂದ್ರೆ ನನ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ಪ್ರಮೋಟ್ ಆಯ್ತು ಕೂಡ. ಅಂಡ್ ಅದ್ರ ಜೊತೆ ನನ್ನ ನೋಡಿ ನನ್ನ ರಿಲೇಟಿವ್ಸ್ ಅಲ್ಲೆಲ್ಲರೂ ಕೂಡ ಬರಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ನಾನು ಯಾರಿಗೂ ಕೂಡ ಅಲೋ ಮಾಡಿಲ್ಲ ಆ ಟೈಮ್ ಅಲ್ಲಿ ರಿಲೇಟಿವ್ಸ್ ನ. ಬಿಕಾಸ್ ಯಾಕಂದ್ರೆ ಆ ಟೈಮಲ್ಲಿ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ ನನಗೆ. ನೀನ್ ಮಾಡ್ತಿದೀಯಾ ಮಾಡು ಅಂತ ಎಲ್ಲರೂ ಕೂಡ ನೆಗೆಟಿವ್, ಪೇರೆಂಟ್ಸ್ ಗೆ ನೆಗೆಟಿವ್ ಹೇಳ್ತಕ್ಕಂಥ ಪರ್ಸನ್ಸ್ ಆ ಟೈಮಲ್ಲಿ ಇದ್ದಿದ್ದು. ಏನದು ಬರೀ ಮೊಬೈಲ್ ಯೂಸ್ ಮಾಡ್ತಾಳೆ ಅಂತ. ಓಕೆ ಆ ಟೈಮ್ ರಿಲೇಟಿವ್ಸ್ ಯಾರಿಗೂ ಕೂಡ ನಾನು ಕೊಟ್ಟೇ ಇಲ್ಲ, ನಾನು ಅವಕಾಶನೇ ಕೊಟ್ಟಿಲ್ಲ. ನಮ್ ಫ್ರೆಂಡ್ಸಿಗೂ ಕೂಡ ಕೊಟ್ಟಿಲ್ಲ. ಬಿಕಾಸ್ ನನಗೆ ಆ ಟೈಮಲ್ಲಿ ಒಂದು 1000 ರೂಪೀಸ್ ಕೂಡ ಕೊಡಕ್ಕೆ ಅವ್ರು ತಯಾರಿದ್ದಿಲ್ಲ. ಓಕೆ ಎಸ್ 1000 ರೂಪೀಸ್ ಕೂಡ ಕೊಡೋದಕ್ಕೆ ತಯಾರಿದ್ದಿಲ್ಲ ನಮ್ ಫ್ರೆಂಡ್ಸ್. ಓಕೆ ಅವ್ರಿಗೂ ಕೂಡ ಇದುವರೆಗೂ ಕೂಡ ನಾನು ಅಲೋ ಕೊಟ್ಟಿಲ್ಲ ನನ್ನ ಫ್ರೆಂಡ್ಸ್ ಅಂಡ್ ನಮ್ ಫ್ಯಾಮಿಲಿಗೆ. ಓಕೆ ಎಸ್ ಅಂಡ್ ಅದೇ ರೀತಿ ನೆಕ್ಸ್ಟ್ ಅಂತ ಬಂದ್ರೆ, ಎಸ್ ನನ್ನ ಗ್ರಾಫ್ ನಾನು ಹೇಳ್ದೆ, ನನ್ ಗ್ರಾಫ್ ಇನ್ನೇ ಹೆಚ್ಚಾಯ್ತು ಯಾವಾಗ ನಾನು ಮನೇಲಿ ಅಷ್ಟೊಂದೆಲ್ಲ ಇನ್ಕಮ್ ಕೊಡಕ್ ಸ್ಟಾರ್ಟ್ ಮಾಡ್ದೆ. ಅಂಡ್ ನನಗೆ ಅವಾಗ ಒಂದು ಯೋಚನೆ ಬಂತು, ಎಸ್ ಅಮ್ಮನಿಗೆ ಏನಾದ್ರು ನಾನು ಗಿಫ್ಟ್ ಕೊಡ್ಬೇಕಲ್ವಾ. ಎಸ್ ಯಾಕಂದ್ರೆ ನಮ್ಮಮ್ಮ ಗೋಲ್ಡ್ ನ ಕಳ್ಕೊಂಡ್ಬಿಟ್ಟಿದ್ರು. ಓಕೆ ಅದು ಒಂದ್ ನನ್ನ ಮೈಂಡ್ ಅಲ್ಲಿ ಇತ್ತಿಲ್ಲ, ಅಮ್ಮನಿಗೆ ಏನಾದ್ರು ಮಾಡಿಸ್ಬೇಕು. ಯಾಕಂದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಕೂಡ ಗೋಲ್ಡ್ ನ ಹಾಕೊಂಡ್ ಅಡ್ಡಾಡ್ತಿದ್ರು. ಬಟ್ ನಮ್ಮ ಅಮ್ಮನಿಗೆ ಇದ್ದಿಲ್ಲ. ಓಕೆ ಯಾಕಂದ್ರೆ ಅವ್ರು ಬಂದಿರೋದೇ ಒಂದು ಪೂರ್ ಫ್ಯಾಮಿಲಿಯಿಂದ ನಮ್ಮಮ್ಮ. ಓಕೆ ಎಸ್ ಇನ್ ಮಿಕ್ಕಿದವ್ರೆಲ್ಲ ಚೆನ್ನಾಗಿದ್ರು, ಅವ್ರೆಲ್ಲ ಗೋಲ್ಡ್ ಹಾಕೊಂಡ್ ಅಡ್ಡಾಡ್ತಿದ್ರು. ಬಟ್ ನಮ್ಮ ಅಮ್ಮನಿಗೆ ಯಾವ್ದೇ ರೀತಿ ಗೋಲ್ಡ್ ಇದ್ದಿಲ್ಲ. ಅದು ಒಂದು ನಾನು ಅನ್ಕೊಂಡೆ, ಎಸ್ ಇಷ್ಟೊಂದೆಲ್ಲ ನನಗೆ ಅರ್ನಿಂಗ್ಸ್ ಬರ್ತಾ ಇದೆ, ಅಮ್ಮನಿಗೆ ನಾನು ಏನಾದ್ರು ಕೊಡ್ಬೇಕು ಅಂತ. ಓಕೆ ಅಮ್ಮನಿಗೆ 3 ತೊಲೆ ಅಂತಾರ ನೋಡಿ, 30 ಗ್ರಾಮ್ಸ್ ನಮ್ ಕಡೆ ಎಲ್ಲ ತೊಲೆ ಅಂತಾರೆ. ಓಕೆ ಅದನ್ನ ನಾನು ಅಮ್ಮನಿಗೆ ಚೈನಾ ಗಿಫ್ಟ್ ಆಗಿ ಕೊಟ್ಟೆ. ಎಸ್ ಅದು ವರ್ತ್ ಬಂದ್ಬಿಟ್ಟು ಲೈಕ್ 1,85,000 ಅದ್ರ ವರ್ತ್ ಅದು ಖರ್ಚಾಗಿದ್ದು ಅದ್ ಮಾಡ್ಸೋದಿಕ್ಕೆ. ಓಕೆ ಎಸ್ ಅಂಡ್ ಆಫ್ಟರ್ ದಟ್ ನೆಕ್ಸ್ಟ್ ನನ್ನ
ಕೂಡ ನಾನು ಕ್ವಾಲಿಫೈ ಮಾಡ್ಕೊಂಡೆ ಅಂಡ್ AM ಜೊತೆಗೆ ನನ್ನ ಮ್ಯಾನೇಜರ್ ಲೆವೆಲ್ ಕೂಡ ಸ್ಟಾರ್ಟ್ ಆಯ್ತು. ಎಸ್ ಅಂಡ್ ಅವಾಗ ನನ್ನ ಇನ್ಕಮ್ ಬಂದ್ಬಿಟ್ಟು ಯಾವಾಗ ನಾನು AM ಲೆವೆಲ್ ಕ್ವಾಲಿಫೈ ಮಾಡ್ಕೊಂಡೆ ಅವಾಗ್ಲೇ ನಾನು 1 lakh ನ ಅರ್ನ್ ಮಾಡ್ಕೊಂಡೆ. ಎಸ್ ಯಾವಾಗ AM ಲೆವೆಲ್ ನಂದು ಯಾವಾಗ ಕ್ವಾಲಿಫೈ ಆಯ್ತು ಅವಾಗ ನಾನು 1 lakh ನ ನಂದು 1 lakh ಅರ್ನಿಂಗ್ ಸ್ಟಾರ್ಟ್ ಆಯ್ತು. ಖಂಡಿತ ಮನೇಲಿ ಡೆಫಿನೆಟ್ಲಿ ನನ್ನ ರಿಲೇಟಿವ್ಸ್ ಎಲ್ಲ ಯಾರು ಕೂಡ ಇಲ್ಲ. ಓಕೆ, ನನ್ನ ರಿಲೇಟಿವ್ಸ್, ನಮ್ಮ ಫ್ರೆಂಡ್ಸ್ ಸರ್ಕಲ್, ನಮ್ಮ ಫ್ರೆಂಡ್ಸ್ ಇನ್ನ ಕೂಡ ಹುಡುಕ್ತಾ ಇದ್ದಾರೆ. ನಂದು ರೀಸೆಂಟ್ಲಿ ನಂದು BCom ಕಂಪ್ಲೀಟ್ ಆಯ್ತು. ಎಸ್ ಅವರು ಸಮ್ ಪರ್ಸನ್ಸ್ MCom MCom ಗೆ ಜಾಯ್ನ್ ಆಗಿದ್ದಾರೆ. ಸಮ್ ಪರ್ಸನ್ಸ್ MBA ಮಾಡೋದಿಕ್ಕೆ ಏನು ಎಕ್ಸಾಮ್ ಬರ್ತಿದ್ದಾರೆ. ಸಮ್ ಪರ್ಸನ್ಸ್ BCom ಮುಗಿಸ್ಕೊಂಡು ಜಾಬ್ಗೆ ಏನು ಹರಿದಾಡ್ತಿದ್ದಾರೆ ಹೊರಗಡೆ. ಓಕೆ, ಅಂತದ್ರಲ್ಲಿ ನನಗೆ ಈ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಎಸ್ ಎಸ್ ಸಿಕ್ಕಿದೆ ಅಂದ್ರೆ ನಂಗೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಅಷ್ಟು ಥ್ಯಾಂಕ್ಸ್ ನಾನು ಫಾರ್ ಎವರ್ಗೆ ಹೇಳ್ಬೇಕು. ಅಂಡ್ ಅದಕ್ಕಿಂತ ಬಿಫೋರ್ ನನ್ನ ಅಪ್ಲೈನ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಆ ಒಂದು ಟೈಮಲ್ಲಿ ಅವ್ರು ನನಗೆ ಈ ಒಂದು ಪ್ಲಾಟ್ಫಾರ್ಮ್ ನನ್ ಕೊಟ್ಟಿಲ್ಲ ಅಂದಿದ್ರೆ 100% ನಾನು ಇಷ್ಟೊಂದೆಲ್ಲ ನಾನು ರೀಚ್ ಮಾಡೋದಿಕ್ಕಾಗಿರ್ಬೋದು. ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇವಾಗ ಈ ತರ ನನ್ನ ಇಂಡಿಪೆಂಡೆಂಟ್ ಲೈಫ್ ತುಂಬಾನೇ ಚೆನ್ನಾಗಿ ಲೀಡ್ ಆಗ್ತಾ ಇದೆ. ಇದು ಅಷ್ಟಕ್ಕೂ ಕಾರಣ ನನ್ನ ಅಪ್ಲೈನ್ ಅಂಡ್ ಫಾರ್ ಎವರ್ ಪ್ಲಾಟ್ಫಾರ್ಮ್ ಅಂಡ್ ಇಲ್ಲಿರ್ತಕ್ಕಂಥ ಗ್ರೇಟ್ ಲೀಡರ್ಸ್ ಎಲ್ಲರೂ ಕೂಡ ಕಾರಣ. ಓಕೆ, ಎಸ್ ಅಂಡ್ ಆಫ್ಟರ್ ದಟ್ ಇವಾಗ ಅಮ್ಮನಿಗೆ ನಾನು ಗಿಫ್ಟ್ ಕೊಟ್ಟೆ ಅಲ್ವಾ, ಅಪ್ಪನಿಗೂ ಕೂಡ ಏನಾದ್ರು ಕೊಡ್ಬೇಕಲ್ವಾ. ಎಸ್, ಅಪ್ಪನಿಗೂ ಕೂಡ ಏನಾದ್ರು ಕೊಡ್ಬೇಕು ಗಿಫ್ಟ್ ಅಲ್ವಾ. ಎಸ್, ಅವಾಗ ನನಗೊಂದು ನಮ್ಮ ಮನೇಲಿ ಎಲ್ಲರದು ನಮ್ಮ ಅಪ್ಪಾಜಿ ಫುಲ್ ಓಲ್ಡ್ ಅದ ಹಳೆ ಬೈಕ್ ಆಗ್ಬಿಟ್ಟಿತ್ತು. ಹಂಗಾಗಿ ನನ್ಗೆ ಅವಾಗೊಂದು ಏನಂದ್ರೆ ಅದೇನಂತಾರಲ್ವಾ, ಏನಾದ್ರೂ ಅಚೀವ್ ಮಾಡ್ಲೇಬೇಕು ನಾನು. ಎಸ್, ಎಲ್ಲರಿಗೂ ಗೊತ್ತಾಗ್ಬೇಕು ನಾನು ಅಚೀವ್ಮೆಂಟ್ ಮಾಡಿರೋದು ನನ್ನ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸಿಗೆ. ಎಸ್ ಅಂತ ಹೇಳ್ಬಿಟ್ಟು ನಾನೊಂದು ಬೈಕ್ ನ ನಮ್ಮ ಅಪ್ಪಾಜಿಗೆ ಗಿಫ್ಟ್ ಆಗಿ ಕೊಟ್ಟೆ. ಅದ್ರ ವರ್ತ್ ಬಂದ್ಬಿಟ್ಟು 1,20,000. ಅದೇನಂತಾರಲ್ವಾ HP ಹೊಂಡಾ ಶೈನ್ HP ಏನೋ ಅಂತಾರಲ್ವಾ, ಆ ಗಾಡಿ ನಾನು ಅಪ್ಪನಿಗೆ ಗಿಫ್ಟ್ ಆಗಿ ಕೊಟ್ಟೆ. ಅದು 1,20,000 ಅದ್ರ ವರ್ತ್. ಓಕೆ, ಎಸ್, ನನ್ ಕನ್ಸಲ್ಲೂ ಕೂಡ ನಿಜವಾಗ್ಲೂ ನಾನ್ ನಿಮ್ಗೆ ಹೇಳ್ದೆ ಕನ್ಸ್ ಕಾಣಕ್ಕೆ ನಾವ್ ದುಡ್ಡು ಕೊಡಲ್ಲ ಅಂತ. ಓಕೆ, ದುಡ್ಡು ಕೊಟ್ಟಿದ್ರು ಕೂಡ ನಾನು ಈ ತರ ಕನ್ಸ್ ಕಾಣ್ತಿದ್ದೆ ಇಲ್ಲೋ ಗೊತ್ತಿಲ್ಲ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಾದ್ಮೇಲೆ ಅದು ಅಷ್ಟು ಡ್ರೀಮ್ಸ್ ನನಗ್ ಫುಲ್ಫಿಲ್ ಆಗಿದೆ. ಈ ಪ್ಲಾಟ್ಫಾರ್ಮ್ ಬಂದಾದ್ಮೇಲೆ ಕನ್ಸ್ ಕಂಡಿರೋದು. ಬಿಫೋರ್ ನನಗೆ ಯಾವ್ದೇ ರೀತಿ ಕನ್ಸೇ ಇದ್ದಿಲ್ಲ, ಡ್ರೀಮ್ಸ್ ನೇ ಕಂಡಿರ್ಲಿಲ್ಲ ನಾನು. ಓಕೆ, ಎಸ್, ಒಂದೊಂದಾಗಿ ಅಚೀವ್ ಮಾಡ್ತಾನೆ ಇದ್ದೀನಿ. ಎಸ್, ಈ ಒಂದು ಪ್ಲಾಟ್ಫಾರ್ಮ್ ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಎಸ್, ನಾನು ಅದು ಅಷ್ಟು ನನ್ನ ಫುಲ್ ನಾನು ಏನೇ ಮಾಡಿದ್ರು ನನಗೆ ಇವಾಗ ಇಷ್ಟೊಂದಲ್ಲ. ನಾನು ಇವನ್ ಬಟ್ಟೆ ಆಗಿರ್ಬೋದು, ನನ್ನ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಪ್ರತಿ ಒಂದಕ್ಕೂ ಕಾರಣ ಫಾರ್ ಎವರ್ ಫಾರ್ ಎವರ್ ಫಾರ್ ಎವರ್ ಫಾರ್ ಎವರ್ ಎವರ್ ಅಂತಾನೆ ಹೇಳ್ಬೋದು. ಓಕೆ, ಎಸ್, ಅಂಡ್ ಅದೇ ರೀತಿ ನೆಕ್ಸ್ಟ್ ಇವಾಗೂ ಕೂಡ ನೆಕ್ಸ್ಟ್ ಗ್ಲೋಬಲ್ ರ್ಯಾಲಿ ಏಪ್ರಿಲ್ ಮಂತ್ ಅಲ್ಲಿ ಇದೆ. ಓಕೆ, ನೋಡಿ ಯಾರ್ಯಾರೆಲ್ಲ ಬರ್ತೀರಾ ಅಂತ. ಎಸ್, ಬೇಗ ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಕ್ವಾಲಿಫೈ ಮಾಡ್ಕೊಂಡು ಬೇಗ ನೀವು ಕೂಡ ಬರ್ಬೋದಲ್ವಾ. ಪ್ರತಿ ಒಬ್ಬ ಲೀಡರ್ ಕೂಡ ಅಲ್ಲಿಗೆ ಬಂದಿರ್ತಾರೆ. ಓಕೆನಾ. ಎಸ್, ಇದು ಅಷ್ಟು ಕೂಡ ನಾನು ಹೇಳ್ದೆ. ಓಕೆ, ಜಸ್ಟ್ ಥಿಂಕ್ ಮಾಡಿ ಮ್ಯಾಮ್, ನೀವ್ ಇಷ್ಟೊಂದೆಲ್ಲ ಮಾಡಿದಿರಿ ಅಲ್ವಾ. ಎಸ್, ಅದಕ್ಕೆ ಕಾರಣ ಕರ್ತೃ ಯಾರು. ಎಸ್, ಇದಕ್ ಹಿಂದೆ ಯಾರಿದ್ದಾರೆ. ಓಕೆ, ನಮ್ ಮನೇಲಿ ಸಪೋರ್ಟ್ ಮಾಡ್ಲಿಲ್ಲ ಒಂದು. ಓಕೆ, ಫಸ್ಟಿಗೆ ಸಪೋರ್ಟ್ ಮಾಡ್ಲಿಲ್ಲ. ಓಕೆ, ಫಸ್ಟಿಗೆ ನಾನು ಯಾವಾಗ ನನ್ನ ಇನ್ಕಮ್ ಚೆನ್ನಾಗಿ ಒಂದ್ 22,000 ನನ್ನ ಇನ್ಕಮ್ ಯಾವಾಗ ಬಂತ ಅವಾಗ ನೀನ್ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಜಸ್ಟ್ ಥಿಂಕ್ ಮಾಡಿ, ಅವಾಗಿಂದ ನಮ್ಮಮ್ಮ ಫುಲ್ ಸಪೋರ್ಟಿಂಗ್ ನನಗೆ. ಓಕೆ, ಕ್ಲಾಸ್ ಕೇಳ್ತಾ ಇದ್ರೆ ಇಲ್ಲೇ ಎದುರುಗಡೆನೆ ಕೂರ್ತಾ ಇದ್ರು. ಎಸ್, ಲೇಟ್ ನೈಟ್ ಸೆಷನ್ಸ್ ಇದ್ರೆ ಅವರು ಕೂಡ ನಿದ್ದೆಗೆಡ್ತಿದ್ರು. ಬಿಕಾಸ್ ಆಫ್ ಲೈಕ್ ಏನು ನಾನ್ ಮಾಡ್ತಾ ಇದ್ದಿದ್ದು ಅವ್ರಿಗೋಸ್ಕರ, ಅವ್ರ ನಿದ್ದೆ ತ್ಯಾಗ ಮಾಡ್ತಿದ್ದು ನನಗೋಸ್ಕರ. ಓಕೆ, ಲೇಟ್ ನೈಟ್ ಆದ್ರೆ ಅವರು ಕೂಡ ಮಲಗ್ತಿರ್ಲಿಲ್ಲ, ಇಲ್ಲ ನನ್ ಮಗಳು ಕ್ಲಾಸ್ ಮಾಡ್ತಾಳೆ ಅಂತ. ಓಕೆ, ಜಸ್ಟ್ ಥಿಂಕ್ ಮಾಡಿ ಅವ್ರು ಇವಾಗ ಎಷ್ಟು ಖುಷಿಯಿಂದ ಇದ್ದಾರೆ ಅಂದ್ರೆ. ಎಸ್, ನಾನು ಸಮ್ಸ್ ಹೇಳ್ದೆ ನಾನು ಬೈಕ್ ಅಚೀವ್ಮೆಂಟ್ ಮಾಡಿದೆ ಅಂತ. ಅದು ವಿಡಿಯೋಸ್ ಆಗಿರ್ಬೋದು. ಎಸ್, ಸಮ್ ಪರ್ಸನ್ಸ್ ಇಲ್ಲಿ ನಂಬಕ್ ರೆಡಿ ಇರಲ್ಲ ಅಲ್ವಾ. ಸಮ್ ಪರ್ಸನ್ಸ್ ಏನಿದ್ರೆ ನಂಬಕ್ ರೆಡಿ ಇರಲ್ಲ. ಎಸ್, ಏನ್ ಮ್ಯಾಮ್ ಈ ಸ್ಟೇಜ್ ಅಲ್ಲಿ ಇಷ್ಟೊಂದೆಲ್ಲ ಮಾಡ್ಬಿಟ್ಟಿದ್ರೆ ನನ್ ನಂಬಕ್ ಸಾಧ್ಯನೇ ಇಲ್ಲ ಅಂತಕ್ಕಂಥ ಪರ್ಸನ್ಸ್ ಯಾರಾದ್ರೂ ಇದ್ದೀರಾ? ಪ್ರೂಫ್ ತೋರಿಸ್ಬೇಕಾ? ಎಸ್, ಪ್ರೂಫ್ ತೋರಿಸ್ಬೇಕಾ? ಎಸ್, ಪ್ರೂಫ್ಸ್ ಬೇಕಾ? ಓಕೆ, ಫೈನ್. ನಿಮ್ಗೆ ಕೇಳಿದ್ರು ತೋರಿಸ್ತೀನಿ, ಕೇಳಿಲ್ಲ ಅಂದ್ರೂ ತೋರಿಸ್ತೀನಿ. ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ಎಸ್ ಗೈಸ್, ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ವಾ? ಎಸ್ ಎಸ್ ಗೈಸ್, ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ವಾ? ಎಸ್, ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ವಾ? ಇವಾಗ ಸ್ಟಾಪ್ ಆಗಿದೆ, ಮುಂಚೆ ಸ್ಕ್ರೀನ್ ಶೇರ್ ಆಯ್ತಲ್ವಾ? 1 minute ಶೇರ್ ಮಾಡ್ತೀನಿ.
ಎಸ್ ಇವಾಗ ಶೇರ್ ಆಗ್ತಾ ಇದೆನಾ? ಎಸ್ ಗೈಸ್ ಇವಾಗ ಶೇರ್ ಆಗ್ತಾ ಇದೆನಾ? ಯಾ ಮ್ಯಾಮ್ ಸೊ ಶೇರ್ ಆಗ್ತಾ ಇಲ್ಲ ಇನ್ನು ಲೈಕ್ ಶೇರ್ ಆಪ್ಷನ್ ಇರ್ಬೇಕು ನೋಡಿ ಸೊ ಅದನ್ನ ಮಾಡಿ ಇನ್ನೂ ಆಗ್ತಾ ಇಲ್ಲ. ಸರ್ ನಾನು ಶೇರ್ ಮಾಡ್ತಾ ಇದ್ದೀನಿ ಸರ್, ಸಮ್ ಇಶ್ಯೂಸ್ ಇಂದ ಶೇರ್ ಆಗ್ತಿಲ್ಲ ಅನ್ಸುತ್ತೆ. ನಾನು ಶೇರ್ ಮಾಡ್ತಾ ಇದ್ದೀನಿ ಬಟ್ ಸಮ್ ಇಶ್ಯೂಸ್ ಇಂದ ಶೇರ್ ಆಗ್ತಿಲ್ಲ ಅನ್ಸುತ್ತೆ. ಓಕೆ ಸಾರಿ ಗೈಸ್, ನಂದ್ರ ಶೇರ್ ಆಗ್ತಾ ಇಲ್ಲ. ಬಟ್ ನನ್ನ ಇನ್ಸ್ಟಾದಲ್ಲಿ ಹೋಗ್ಬಿಟ್ಟು ನೀವು ಪ್ರತಿಯೊಂದನ್ನು ಕೂಡ ನೋಡ್ಬೋದು. ನನ್ನ ಇನ್ಸ್ಟಾ ಐಡಿ ಬಂದ್ಬಿಟ್ಟು ಮಿಸ್ ಬಿ ಅಫಿಷಿಯಲ್ 023. ಓಕೆ, ಮಿಸ್ ಬಿ ಅಫಿಷಿಯಲ್ 023 ನನ್ನ ಇನ್ಸ್ಟಾಗ್ರಾಮ್ ಐಡಿ. ಅಲ್ಲಿ ಹೋಗ್ಬಿಟ್ಟು ನೀವು ಪ್ರತಿಯೊಂದನ್ನು ಕೂಡ ನೋಡ್ಬೋದು. ಓಕೆ ಎಸ್ wait 1 minute guys, 1 minute. Okay, I will share my screen. Just see here. Yeah, right now I'm share. Okay, screen ಕಾಣ್ತಿದೆಯಲ್ಲ? Yeah. This is the right now. ಎಸ್ ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ವಾ ಗೈಸ್? Yeah. Yes. So proper ಆಗಿ ನೋಡಿ ಯಾವ ತರ ಬರ್ತಿದೆ ಅಂತ. ಎಸ್ ಓಕೆ. ಅಲ್ಲಿ ನೋಡ್ಬೋದು ನಮ್ಮ ಪೇರೆಂಟ್ಸ್ ಕೂಡ ಒಂದು ವಿಡಿಯೋದಲ್ಲಿ ಇದ್ದಾರೆ. ಎಲ್ಲ ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ವಾ? ಎಸ್ ಓಕೆ. ಯಾರಿಗೆಲ್ಲ ಡೌಟ್ಸ್ ಇತ್ತು ಈ ಪ್ಲಾಟ್ಫಾರ್ಮ್ ಅಲ್ಲಿ ಇಷ್ಟೊಂದೆಲ್ಲ ಅಚೀವ್ ಮಾಡ್ಬೋದಾ ಒಂದ್ ಲೇಡಿಗೆ, ಸುಮಾರು ಜನ ಲೇಡೀಸ್ ಕೂಡ ಇದ್ದೀರಾ. ಎಸ್ 18, 20, 19 ಏಜ್ ಅವ್ರು ಕೂಡ ಇದ್ದೀರಾ ಅಲ್ವಾ? ಆ್ಯಂಡ್ ಸರ್ ಈಗ ಆಲ್ರೆಡಿ ನಮ್ಮ ಬಿಸ್ನೆಸ್ಸಲ್ಲಿ ತುಂಬ ಜನ ಇದ್ದಾರೆ. ಇನ್ನೂ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ, ಇನ್ನೂ ಅವ್ರಿಗೆ ಡೌಟ್ ಆಗ್ತಿದೆ. ನಮ್ಮ ಪೇರೆಂಟ್ಸ್ ಹಿಡ್ಕೊಂಡು ಇನ್ನೂ ಕೆಲವರಲ್ಲಿ ಸಪೋರ್ಟ್ ಇಲ್ಲ. ಸೊ ಅವ್ರಿಗೆ ಒಂದು ಏನು ಮೆಸೇಜ್ ಕೊಡೋದು ಇಷ್ಟಪಡ್ತಾರೆ? ಇಲ್ಲ, ಇದು ಇಷ್ಟ ಒಳ್ಳೆ ಇದೆ. ಪೇರೆಂಟ್ಸ್ ಹೇಳ್ತಿದ್ದಾರೆ ಸ್ಟಾರ್ಟಿಂಗಲ್ಲಿ ಇಟ್ ಈಸ್ ನಾಟ್ ಈಸಿ. ಯಾವ ಕೆಲಸ ಆದ್ರೂ ಸುಮ್ಮನೆ ಕೂತ್ಕೊಂಡಲ್ಲಿ ಸಿಗಲ್ಲ, ಹೌದಾ? ಆ್ಯಂಡ್ ಅದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅದು ನಮ್ಮ ತಪ್ಪಿಲ್ಲ. ಸುಮ್ಮನೆ ಕೂತ್ಕೊಂಡಲ್ಲಿ ಸಿಗಲ್ಲ. ಎಫರ್ಟ್ಸ್ ಹಾಕಿದ್ರೆ 100% ಪಾಸಿಬಲ್. ಇವತ್ತು ಇವರು ಫಸ್ಟ್ ಆಗಿ ನಿಂತಿದ್ದಾರೆ ಅಂದರೆ ನಾಳೆ ಅಷ್ಟು ಜನ ಗಳಿಸಿದೆ ಇವರೇ ಇನ್ಸ್ಪಿರೇಷನ್ ಆಗಿ ನಿಂತಿರ್ತಾರೆ. ನೆಕ್ಸ್ಟ್ ಇದಕ್ಕಿಂತ ಜಾಸ್ತಿ ರೈಟ್. ಸೊ ಇಟ್ಸ್ ನೈಟ್ ನಾವು ಟೈಮ್ ಟು ರಿವೀಲ್ ಆಯ್ತು. ಸೊ ಟೈಮ್ ಆಗಿದೆ ರಿವೀಲ್ ಅಲಾಂಗ್ ವಿತ್ ದರ್ ಪೇರೆಂಟ್ಸ್. ಪೇರೆಂಟ್ಸ್ ಜೊತೆಗೇನೆ ಇವತ್ತಿನ ಅಚೀವ್ಮೆಂಟ್ ರಿವೀಲ್ ಮಾಡಿದ್ರೆ ಐ ಆರ್ ರೆಡಿ. Yes sir. Auditing, are you all excited? Yes sir. Are you all excited? Yes sir. Game changer. 23. Game changer. छोटा आटा पर बैठी. And this is not their achievement. ಈ
ಏಜ್ ಅಲ್ಲಿ ಪೇರೆಂಟ್ಸ್ ಗೆ ಒಂದು ಗಿಫ್ಟ್ ಕೊಡೋದು ಪೇರೆಂಟ್ಸ್ ಇದೊಂದು ಅಚೀವ್ಮೆಂಟ್ ಇದೆ, ಅವ್ರ ಎದುರುಗಡೆನೆ ನಾವು ರಿವೀಲ್ ಮಾಡ್ತೀವಿ. ಇನ್ಫ್ಯಾಕ್ಟ್ ದಿಸ್ ಇಸ್ ದ ಗಿಫ್ಟ್ ಫಾರ್ ದೇರ್ ಪೇರೆಂಟ್ಸ್. ಓಕೆ, ಸೊ ಅಪ್ಪಾಜಿ ಇದ್ದಾರೆ, ಅವರು ಒಂದು ಸ್ವಲ್ಪ ಇಲ್ಲೇ ಇದ್ದಾರೆ. ಅಂಡ್ ದಿಸ್ ಇಸ್ ಎಸ್, ಸೊ ನೋಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಅವರು ಕೂಡ ಅಚೀವ್ಮೆಂಟ್ ಮಾಡಿದ್ದಾರೆ. ಇದರಲ್ಲಿ ಅವರು ಅಷ್ಟೇ ಅಂತಲ್ಲ, ಸೊ ಇವ್ರು ನೋಡ್ತಾ ಇಸ್ ಈಸ್ ಆಲ್ಸೋ ಸೂಪರ್ವೈಸರ್. ಓಕೆ, ಇಲ್ಲಿ ತುಂಬಾ ಜನ ಪರ್ಸನ್ಸ್ ಇದಾರೆ. ಐ ಥಿಂಕ್ ಮಲ್ಲಿಕಾರ್ಜುನ್ ಸರ್ ನೋಡಿರ್ತೀರಾ, ಹೌದಾ ಇಲ್ವಾ? ಎಸ್, ಇದೇ ತರ. ಓಕೆ, ಸೊ ಅವರು ಕೂಡ ಇವಾಗ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಪ್ರತಿಯೊಬ್ಬರು ಕೂಡ ಕನೆಕ್ಟೆಡ್. ಆಲ್ಮೋಸ್ಟ್ ಹರಿ ಸರ್, ಓಕೆ, ಈಸ್ ಹರಿ ಸರ್ ಮ್ಯಾನೇಜರ್. ಓಕೆ, ಆಲ್ಮೋಸ್ಟ್. ಓಕೆ, ಸೊ ಈ ಒಂದು ಏಜ್ ಅಲ್ಲಿ ಸೊ ಇಷ್ಟೊಂದು ಜನ ಅಚೀವ್ಮೆಂಟ್ಸ್ ಮಾಡಿದಾರೆ, ಸಮಥಿಂಗ್ ಏನೋ ಇರ್ಬೇಕಲ್ಲ. ಈ ಒಂದು ಜಸ್ಟ್ ಓನ್ಲಿ ಏಜ್ ಜಸ್ಟ್ 20. ಎಸ್, ಸೊ ದಟ್ಸ್ ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಓಕೆ, ಸೊ ಇನ್ ಡೀಟೇಲ್ ನೀವು ಅದನ್ನ ನೋಡ್ಕೋಬಹುದು ಅಲ್ಲಿ ಹೋಗ್ಬಿಟ್ಟು. ಓಕೆ, ಅವ್ರಿಗೆಲ್ಲ ಸಿಗತ್ತೆ ಅಲ್ಲಿ ಪ್ರತಿಯೊಂದು ಕೂಡ. ಸೊ ಇನ್ ಡೀಟೇಲ್ ಆಗಿ ಸಿಗತ್ತೆ ನಿಮ್ಗೆ. ಓಕೆ, ಸೊ ದಿಸ್ ದ ಮೇನ್ ಬ್ರೀಫ್ಸ್. ಓಕೆ, ನಾವು ನಿಮ್ಗೆ ಶೋ ಮಾಡ್ಬೇಕಾದ್ರೆ ಅವ್ರು ಅಷ್ಟೇ ಅಂತಲ್ಲ. ಓಕೆ, ಐ ವಿಲ್ ಶೋ ಒನ್ ಮೋರ್ ಥಿಂಗ್. ಓಕೆ, ಸೊ ಇನ್ನೂ ತುಂಬಾ ಜನ ಸೊ ನಮ್ ಜೊತೆ ಅಲ್ಲಿ ಈ ಪ್ಲಾಟ್ಫಾರ್ಮ್ ಕನೆಕ್ಟೆಡ್ ಆಗ್ಬಿಟ್ಟು ಸೊ ವರ್ಕ್ ಮಾಡೋರು ಇದಾರೆ ತುಂಬಾ ಜನ. ಓಕೆ, ಅಂಡ್ ಸೊ ಇವ್ರ ರೈಟ್ ಆಫ್ ಬಂದ ಅಂತ ಡೆಲ್ಲಿ ಸಕ್ಸಸ್ ಕೂಡ ಇವೆಂಟ್ ಕೂಡ ನಮ್ ಕಡೆ ಇದೆ. ಓಕೆ, ಯಾವ ತರ ಮಾಡಿದ್ರ ಅಂತ A to Z ನಮ್ ಕಡೆ ಇನ್ಸ್ ಇದೆ, ಇಲ್ಲಿ ನೋಡ್ಬೋದು. ಎಸ್, ರೆಡಿ? 1 2 3 ಎಸ್, ಸೊ ನೀವು ನೋಡ್ಬೋದಲ್ಲ. ಸೊ ಯಾವ ತರ ಇದೆ ಎಷ್ಟೇ ಹ್ಯಾಪಿ ಆಗಿರ್ಬೇಕಲ್ವಾ ಗೈಸ್? ಆ ಒಂದ್ ಮೂಮೆಂಟ್ ಎಷ್ಟೇ ಹ್ಯಾಪಿ ಆಗಿರ್ಬೇಕು. ಜಸ್ಟ್ ಥಿಂಕ್ ಮಾಡಿ ಫೇಸ್ ಅಲ್ಲಿ ಇರ್ತಕ್ಕಂಥ ಹ್ಯಾಪಿನ ನೋಡಿ. ಬಿಕಾಸ್ ಯಾಕಂದ್ರೆ ಪೇರೆಂಟ್ಸ್ ಮುಂದೆ ಅಷ್ಟೊಂದೆಲ್ಲ ಅಚೀವ್ ಮಾಡ್ತಾ ಇದ್ದೀನಿ, ಅಂಡ್ ಅದ್ರ ಜೊತೆ ನನ್ನ ಏಜ್ ಅವ್ರು ಇನ್ನ ಜಾಬ್ಗೋಸ್ಕರ ಹೊರಗಡೆ ಪರದಾಡ್ತಾ ಇದಾರೆ. ಎಸ್, ಕಾಣ್ತಿದ್ಯಲ್ಲ. ಸೊ ಬಿಕಾಸ್ ಇಷ್ಟೊಂದೆಲ್ಲ ಅಚೀವ್ಮೆಂಟ್ಸ್ ನ ಮಾಡ್ಕೊಂಡು ಸೊ ಇಷ್ಟೆಲ್ಲ ಮಾಡಿದ್ದಾರೆ. ಓಕೆ, ಜಸ್ಟ್ ಎಕ್ಸಾಮ್ ಕಾಲದಲ್ಲಿ ಇವರ ಲೈಕ್ ಇವರು ಕೂಡ ಸೊ ಒಂದು ಸ್ಟಾರ್ಟ್ ಇವಿ ಅಂತ ಮಾಡಿದ್ದಾರೆ. ಓಕೆ, ಸೊ ಬಸ್ ಮ್ಯಾಮ್ ಕೂಡ ಮಾಡಿದ್ದಾರೆ. ಸೊ ಈ ಒಂದು ಲೆವೆಲ್ ರೀಚ್ ಆಗ್ಬೇಕಂದ್ರೆ ಈ ಪ್ಲಾಟ್ಫಾರ್ಮ್ ನಾವು ಇಷ್ಟೊಂದೆಲ್ಲ ಮಾಡಿದೀವಿ. ಓಕೆ, ಇಟ್ ಮೀನ್ಸ್ ನಾವು ಮಾಡಿದ್ರೆ ನೀವು ಕೂಡ ಡೆಫಿನೆಟ್ಲಿ ಮಾಡ್ಕೋಬಹುದಲ್ಲ. ಆಸ್ ಒನ್ 20 ಏಜ್ ಅಲ್ಲಿ ಮಾಡಿದ್ದಾರೆ. ಇದೇ ಪ್ಲಾಟ್ಫಾರ್ಮ್ ತರ ತುಂಬಾ ಜನ ಮಾಡಿದವರು ಇದಾರೆ. ಅಂಡ್ ನಾವು ಕೂಡ ಸ್ಟಾರ್ಟಿಂಗ್ ಅಲ್ಲಿ 0 ಲೆವೆಲ್ ಇಂದ ಸ್ಟಾರ್ಟ್ಅಪ್ ನ ಮಾಡಿ. ಓಕೆ, ಅಂಡ್ ನಾವು ಹೇಳಿದ್ವಿ ಅದು ಡೆಲ್ಲಿ ಸಕ್ಸಸ್ ಹೋಗಿದೀವಿ ಅಂತ. ಇಲ್ಲಿ ನೋಡ್ಕೋ ಮುಂಬೈಗೆ. ಎಸ್, ಇಲ್ಲಿ ನೋಡ್ಬೋದು. So hello everyone, so we are in so now Mumbai. Okay, so Mumbai ಅಲ್ಲಿ ದಿವಸ ಪ್ರೆಸೆಂಟ್ ಅಲ್ಲಿ ಸಕ್ಸಸ್ ಡೇ ಅಂತ ಬಂದಿದ್ದು ಆಲ್ಮೋಸ್ಟ್ ನೋಡ್ತಿದ್ರೆ ಸೊ ಯಾರ ತರ ಲೈಫ್ ಅಲ್ಲಿ ಎಂಜಾಯ್ ಮಾಡ್ತಿದೀವಿ ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಒಬ್ಬನೇ ಯಾರ ತರ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಓಕೆ, ಸೊ ಜಸ್ಟ್ ನಿಮ್ಮೆಲ್ಲ ನೋಡ್ಬೋದು. ಸೊ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ 2cc ಮಾಡ್ನ ಬಂದಿದ್ದಾರೆ. ಓಕೆ, ಸೊ ಜಸ್ಟ್ ಒಂದು ಕೇಳೋಣ. ಸೊ ಒನ್ ಬೈ ಒನ್ ಪ್ರತಿಯೊಬ್ಬರು ಕೂಡ ರಿವ್ಯೂಸ್ ನ ಕೇಳೋಣ. ಎಸ್, ಸೊ ಹೇಗೆ ಅನಿಸ್ತದೆ ಇವತ್ತು ನಿಮ್ಗೆಲ್ಲರಿಗೂ ಇವತ್ತು? ಎಸ್, ನೋಡಿದ್ರಲ್ಲ, ಎಂಜಾಯ್. ಓಕೆ, ಎಂಜಾಯ್ ಹತ್ರ ಮಾಡ್ತಾ ಇದಾರೆ. ಓಕೆ, ಎಂಜಾಯ್ ಹತ್ರ ತುಂಬಾ ಎಂಜಾಯ್ ಇದೆ. ಸೊ ನಿಂಗೆ ನೋಡ್ಬೋದು. ನಮ್ ಟೀಮ್ ದವರು ಇದಾರೆ, ನೋಡ್ತಾ ಇದ್ರೆ ಇಲ್ಲಿ. ಎಸ್, ಎಂಜಾಯ್ನು ಮಾಡ್ತಾ ಇದ್ರೆ, ಸೊ ವರ್ಕ್ ಕೂಡ ಮಾಡ್ತಿದ್ರೆ. ಒಂದೇ ಎಂಜಾಯ್ಮೆಂಟ್ ಅಂತ ಅಲ್ಲ. ಎಸ್, ಮ್ಯಾನೇಜರ್ಸ್ ಕೂಡ ಇದ್ದಾರೆ. ಎಸ್, ರೆಕಗ್ನಿಷನ್ ಆಲ್ರೆಡಿ ಆಸ್ ಮುಂಬೈ ಸಕ್ಸಸ್ ಅಲ್ಲಿ ಸಿಕ್ಕಿರೋದು ಇದು. ಥಿಂಕ್ ಮಾಡಿ, ಎಂಜಾಯ್ ಕೂಡ ಆಗ್ತಿದೆ ಅಲ್ಲ. ಹಿಂದಿ ಬಡಿಯಾ. ಎಸ್, ಜಸ್ಟ್ ಹಿಯರ್. ಓಕೆ, ಸ್ಟಾರ್ಟಿಂಗ್ ಅಷ್ಟೇ ಇದು. ಬಿಕಾಸ್ ಸ್ಟಾರ್ಟಿಂಗ್ ನಾವು ಈ ತರ ನಾವು ಕೂಡ 0 ಇಂದಾನೆ ಸ್ಟಾರ್ಟ್ಅಪ್ ನ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ 0 ಇಂದ ಸ್ಟಾರ್ಟ್ಅಪ್ ಮಾಡ್ಕೊಂಡು ಸೊ ಈ ಲೆವೆಲ್ ವರ್ಗೂ ಬಂದ್ವಿ. ಓಕೆ, ನಾವು ಇಷ್ಟೊಂದೆಲ್ಲ ಮಾಡಿದೀವಿ ಅಂದ್ರೆ ಸೊ ನೀವು ಕೂಡ ಮಾಡ್ಬೋದು. ಹೇಳ್ತೀವಲ್ಲ, ಇವರೆಲ್ಲ ಏನ್ ಮಾಡಿದ್ರು ಒಂದು ಡಿಸಿಷನ್ ಅಂತ ತಗೊಂಡಿದ್ರು. ಸೊ ಮಾಡ್ತೀವಿ ಅಂತ ಒಂದು ಡಿಸಿಷನ್ ಇತ್ತು, ಸ್ಟ್ರಾಂಗ್ ಡಿಸಿಷನ್. ಸೊ ಅದಕ್ಕೆ ಒಂದು ಲೈಫ್ ನ ಚೇಂಜ್ ಮಾಡ್ಕೊಳಕಾಯ್ತು. ಇನ್ ಕೇಸ್ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಸೊ ಇಲ್ಲಿವರೆಗೂ ಬರಕ್ ಆಗ್ತಿರ್ಲಿಲ್ಲ ಅಂಡ್ ಪಾಸಿಬಿಲಿಟಿನೇ ಕೂಡ ಇರ್ತಿರ್ಲಿಲ್ಲ. ಹೌದಾ? ಎಸ್, ಸೊ ಸ್ಟಾರ್ಟ್ ಟೇಕಿಂಗ್ ಡಿಸಿಷನ್, ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿ. ಸೊ ಅವಾಗಲೇ ಇದು ಮಾಡ್ಕೊಳಕ್ ಆಗತ್ತೆ. ಅಂಡ್ ಇಲ್ಲೂ ನೋಡ್ಬೋದು ರೀಸೆಂಟ್ ಆಗಿ ಇದು ಮಾಡಿದ್ದು, ಇವೆಂಟ್ ಮಾಡಿದ್ರು.
ಓಕೆ 1-2% ಹತ್ರ ಅಲ್ಲಲ್ಲ ಫ್ರಾಡ್ ಸ್ಕ್ಯಾಮ್ ಮಾಡಕ್ಕೆ ಆಲ್ ಓವರ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ ಇಂದ ಇದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಲ್ ಓವರ್ ಕರ್ನಾಟಕದಿಂದ. ಎಸ್ ಟ್ರಿಪ್ಸ್ ಕೂಡ ಕೊಟ್ಟಿದ್ದಾರೆ ಎಂಜಾಯ್ಮೆಂಟ್ ನ ಮಾಡ್ಕೊಳ್ಳೋಕೆ. ಇನ್ನೂ ಏನ್ ಬೇಕು ಹೇಳಿ? ಎಸ್ ಹೌಸ್ ವೈಫ್ ಆಗಿ ಸೂಪರ್ವೈಸರ್ ಲೆವೆಲ್ ನ ಪ್ರತಿಯೊಂದು ಕೂಡ ಪಾಸಿಬಲ್ ಇದೆ, ಬಟ್ ನೀವು ಯಾವಾಗ ಡಿಸಿಷನ್ ತಗೋತೀರೋ ಸೊ ಅವಾಗ ಮಾತ್ರ ಪಾಸಿಬಲ್ ಇದೆ, ಅದರ್ವೈಸ್ ಏನೂ ಆಗಲ್ಲ. ಸೊ ರೈಟ್ ನಾವು ಟೇಕ್ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿ, ಸೊ ಅವಾಗ ನಿಮ್ ಡ್ರೀಮ್ಸ್ ನ ಗೋಲ್ಸ್ ನ ಫುಲ್ಫಿಲ್ ಮಾಡ್ಕೊಳಕ್ ಆಗತ್ತೆ. ಓಕೆ ಅಂಡ್ ಸೊ ಬಿಕಾಸ್ ಆಫ್ ಡ್ರೀಮ್ಸ್ ಪ್ರತಿಯೊಬ್ಬರದು ಕೂಡ ಇರುತ್ತೆ, ಹೌದಾ ಇಲ್ವಾ? ಡ್ರೀಮ್ಸ್ ಪ್ರತಿಯೊಬ್ಬರದು ಕೂಡ ಇರುತ್ತೆ, ಬಟ್ ಅದನ್ನ ಫುಲ್ಫಿಲ್ ನಾವ್ ಮಾಡ್ಕೋಬೇಕಾಗತ್ತೆ. ಅಜಿ ಅರ್ಥ ಆಯ್ತಾ? ಸೊ ಡ್ರೀಮ್ಸ್ ಪ್ರತಿಯೊಬ್ಬರದು ಕೂಡ ಇರುತ್ತೆ, ಬಟ್ ಫುಲ್ಫಿಲ್ ಮಾಡ್ಕೋಬೇಕಾಗತ್ತೆ, ಸ್ಟ್ರಾಂಗ್ ಡಿಸಿಷನ್ ತಗೋಬೇಕಾಗತ್ತೆ. ಏಜ್ ಎಷ್ಟಿದೆ? 20 ತಾನೆ? ಇನ್ನು ಎಷ್ಟಿದೆ? 40 ವರ್ಷ. ಏನೆಲ್ಲ ಮಾಡ್ಬೋದು? 1 ವರ್ಷದಲ್ಲಿ 2 ವರ್ಷದಲ್ಲಿ ಇಷ್ಟೊಂದು ಮಾಡಿದೀವಿ ಅಂದ್ರೆ ಬರುವಂತ ನೆಕ್ಸ್ಟ್ 5 years ಅಲ್ಲಿ, ನೆಕ್ಸ್ಟ್ 10 year ಅಲ್ಲಿ ಯಾವ ಲೆವೆಲ್ ವರೆಗೂ ಗ್ರೋತ್ ಇರಬಹುದು. ಸ್ಟಾರ್ಟಿಂಗ್ ಅಷ್ಟೇ ನಾನು ಹೇಳಿರೋದು. ಓಕೆ ದಿಸ್ ದ ಸ್ಟಾರ್ಟಿಂಗ್. ಇವಾಗ ಜಸ್ಟ್ 1 to 2 years ಅಲ್ಲಿ ಆಗಿದೆ, ಬಟ್ ಡಿಗ್ರಿ ಮಾಡ್ಬೇಕಂದ್ರೆ 4 year ಅಲ್ಲಿ. ಬಟ್ ನಾನ್ ರಿಯಲೈಸ್ ಮಾಡ್ಕೊಂಡು ಇದು ಡಿಗ್ರಿ ಮಾಡೋಕ್ಕಿಂತ ಮುಂಚೆ ಸಿಕ್ಕಿದ್ರೆ ಡಿಗ್ರಿನೇ ಮಾಡ್ತಾ ಇರ್ಲಿಲ್ಲ ನಾನು, ಸಿದ್ಧ ಫಾರ್ ಎವರ್ ಬರ್ತಾ ಇದೆ ಅಂತ. ಎಸ್ ಸೊ ದಟ್ಸ್ ಪ್ರತಿಯೊಬ್ಬರಿಗೂ ಒಂದು ಚಾನ್ಸ್ ಸಿಕ್ಕಿರೋದನ್ನ ಕರೆಕ್ಟ್ ಆಗಿ ನಾವು ಯುಟಿಲೈಸ್ ನ ಮಾಡ್ಕೋಬೇಕಾಗತ್ತೆ. ಸೊ ಯುಟಿಲೈಸ್ ಮಾಡ್ಕೊಂಡ್ರೆ ಮಾತ್ರ ಮುಂದೆ ಬರಕ್ಕಾಗತ್ತೆ. ಓಕೆ ಯಾವ ತರ ಬಸಮ್ಮ ಮ್ಯಾಮ್ ಸೊ ತಮ್ಮ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಸೊ ಮುಂದೆ ಬಂದಿದ್ದಾರೆ, ಅದೇ ತರ ನೀವು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿ, ಮಾಡ್ತೀನಿ ಅಂತ ಹಠ ಇಟ್ಕೊಳ್ಳಿ, ಹೌದಾ ಇಲ್ವಾ? ಹಠ ಇತ್ತಂದ್ರೆ ಏನ್ ಬೇಕಾದಾಗತ್ತೆ, ಹಠ ಇರ್ಲಿಂದ ಏನು ಮಾಡಕ್ಕಾಗಲ್ಲ. ಸೊ ಅಲ್ಲೇ ಕುತ್ಕೋಬೇಕಾಗತ್ತೆ. ಯು ಹ್ಯಾವ್ ಟು ಟೇಕ್ ರೈಟ್ ಡಿಸಿಷನ್. ಮಾಡ್ಲೇಬೇಕಂತ ಹಠ ಇರ್ಬೇಕಾಗತ್ತೆ. ತುಂಬಾ ಜನ ಹೋಗೋರು ಕೂಡ ಹೇಳ್ತಾರೆ, ಬರೋರು ಕೂಡ ಹೇಳ್ತಾರೆ. ಸೊ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನೀವು ಮೀನ್ಸ್ ಏನ್ ಕೆಲಸ ಮಾಡಿದ್ರು ಮಾತಾಡ್ತಾರೆ, ನೀವು ಮಾಡ್ಲಿ ಕೂಡ ಮಾತಾಡ್ತಾರೆ, ಬಟ್ ಡಿಸಿಷನ್ ಆಕ್ಷನ್ ತಗೊಳ್ಳೋರು ಯಾರು? ನಾವೇ ತಾನೆ. ಇನ್ ಕೇಸ್ ಬಸಮ್ಮ ಮ್ಯಾಮ್ ಅವತ್ತು ಸ್ಟಾರ್ಟ್ಅಪ್ ಮಾಡಿರ್ಲಿಲ್ಲ ಅಂದ್ರೆ, ಬಸಮ್ಮ ಮ್ಯಾಮ್ ಅವತ್ತು ಸ್ಟಾರ್ಟ್ಅಪ್ ಮಾಡಿರ್ಲಿಲ್ಲ ಅಂದ್ರೆ ಇಲ್ಲಿವರೆಗೂ ಬರಕ್ ಆಗ್ತಿದ್ದ? ಯಾರ್ದು ಮಾತು ಕೇಳ್ಕೊಂಡಲ್ಲಿ ಬಿಟ್ಟಿದ್ರೆ ಇಲ್ಲಿವರೆಗೂ ಬರಕ್ ಆಗ್ತಿರ್ಲಿಲ್ಲ. ಬಟ್ ಸಿಸ್ಟರ್ ಒಂದು ಡಿಸಿಷನ್ ತಗೊಂಡ್ರು, ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ರು, ಮಾಡ್ತೀನಿ ಅಂತ ಹಠ ಇತ್ತು, ತಮ್ಮ ನಂಬಿಕೆ ಇಟ್ಕೊಂಡ್ರು ಅಂಡ್ ಸ್ಟಾರ್ಟ್ಅಪ್ ನ ಮಾಡ್ರು, ಅದಕ್ಕೆ ಇಲ್ಲಿವರೆಗೂ ಬರಕಾಯ್ತು. ಅರ್ಥ ಆಗ್ತಿದ್ಯಾ? ಇನ್ ಕೇಸ್ ತಗೊಳಿದ್ರೆ ಇಲ್ಲಿವರೆಗೂ ಮೀನ್ಸ್ ಇದೇ ತರ ನಿಮ್ ಮೀನ್ಸ್ ಮನೇಲಿ ಕೂಡ ಕ್ವಶನ್ಸ್ ಇರುತ್ತೆ, ಫ್ರೆಂಡ್ಸ್ ಕಡೆ ಸಜೆಷನ್ ಬರ್ತಿರ್ಬೇಕು, ಇವೆಲ್ಲ ಹೇಳ್ತಿರು. ಓಕೆ ಬಟ್ ಅಟ್ ದ ಎಂಡ್ ಅಲ್ಲಿ ಡಿಸಿಷನ್ ನಿಮ್ದಾಗಿರುತ್ತೆ. ಯಾಕೆ? ಲೈಫ್ ನಿಮ್ದು, ಡಿಸಿಷನ್ ನೀವು ತಗೋಬೇಕಾಗತ್ತೆ, ಹೌದಾ? ಸೊ ಯು ಆರ್ ಎ ಡಿಸಿಷನ್ ಟೇಕರ್. ಅರ್ಥ ಆಗ್ತಿದ್ಯಾ? ಲೈಫ್ ಅಲ್ಲಿ ನೀನೇ ಬಂದ್ರು ಕೂಡ ಸೊ ನೀವು ಅದನ್ನ ಫೇಸ್ ಮಾಡ್ಬೇಕಾದ್ರೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಆರಲ್ಲ, ಇದು ಫ್ಯೂಚರ್ ಇರತ್ತೆ ಮಾಡಿದ್ರೆ. ಓಕೆ ಮಾಡ್ಲಿದ್ರೆ ಬಿಕಾಸ್ ಆಫ್ ನನಗೆ ಬೇಕಾದ್ರೆ ಓನ್ಲಿ ಕ್ವಾಲಿಟಿ ಪೀಪಲ್ಸ್, ನಾಟ್ ಕ್ವಾಂಟಿಟಿ, ಹೌದಲ್ವಾ? ಎಲ್ಲರೂ ಮ್ಯಾನೇಜರ್ ಆಗಲ್ಲ, ಎಲ್ಲರೂ 1 lakh ಅರ್ನರ್ ಆಗಲ್ಲ, ಎಲ್ಲರೂ ರಿಚ್ ಆಗಲ್ಲ. ಓಕೆ ಸೊ ದಟ್ಸ್ ಪ್ರತಿಯೊಬ್ಬರಿಗೂ ಡ್ರೀಮ್ಸ್ ಇದೆ, ಅದ್ರ ಪ್ರತಿಯೊಬ್ಬರು ಕೂಡ ಫುಲ್ಫಿಲ್ ಮಾಡ್ಕೊಳಕಲ್ಲ. ಯಾರು ಡಿಸಿಷನ್ ತಗೋತಾರೆ ಅವ್ರು ಮಾತ್ರ ಅದನ್ನ ಫುಲ್ಫಿಲ್ ಮಾಡ್ಕೋಬಹುದು. ಎಸ್ ಗೈಸ್, ಆರ್ ಯು ರೆಡಿ ಟು ಟೇಕ್ ಡಿಸಿಷನ್? ನೀವು ರೆಡಿ ಇದ್ರೆ ನಿಮ್ ಡಿಸಿಷನ್ ತಗೊಳಕ್ಕೆ ಶ್ಯೂರ್ ಪಕ್ಕ. ಸೊ ಈ ಇಯರ್ ಎಂಡ್ ಆಗೋ ಟ್ರಲಿಸಲ್ಲಿ ಕೂತವ್ರು ಪ್ರತಿಯೊಬ್ರು ಕೂಡ ಸೊ ನಿಮ್ ಲೆವೆಲ್ಸ್ ಗೆ ಡನ್ ಮಾಡ್ಕೋಬಹುದಾ ಮ್ಯಾನೇಜರ್ ನ? ಎಸ್ ಇವನ್ ರೈಟ್ ನಾವು ಬಸ್ಸಮ್ಮ ಮ್ಯಾಮ್ ಮಾಡ್ತಿದ್ದಾರೆ, 20 ಏಜ್ ಗರ್ಲ್ ಮಾಡ್ತಿದ್ದ ಅಂದ್ರೆ ಬಾಯ್ಸ್. ಅಜಿ ಗರ್ಲ್ಸ್ ನಾವ್ ಯಾಕೆ ಮಾಡಕ್ಕಾಗಲ್ಲ? ಅಷ್ಟೊಂದು ವೀಕ್ ಇದೀವಾ? ನಾನ್ ಹತ್ರ ಇಲ್ಲಪ್ಪ, ನಾನು ಹತ್ರ ಇಲ್ಲ. ನಾನು ಡೆಫಿನೆಟ್ಲಿ ರೈಟ್ ಅವ್ರಿಗೆ ಒಂದ್ 2-3 ಲೆವೆಲ್ ನಾನು ಎಕ್ಸ್ಟ್ರಾನೇ ಮಾಡ್ತೀನಿ. ಎಸ್ ಬಿಕಾಸ್ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ನಾನು ಒಂದ್ ಗರ್ಲ್ ನೋಡಿ ಫಾರ್ವರ್ಡ್ ಪ್ಲಾಟ್ಫಾರ್ಮ್ ಅನ್ನ ಬಂದೆ, ಗರ್ಲ್ ಮಾಡ್ತಿದ್ದಾರೆ ಅಂದ್ರೆ ನಾನ್ ಯಾಕೆ ಮಾಡಕ್ಕಾಗಲ್ಲ? ಎಸ್ ಸೊ ದಟ್ಸ್ ಅದಕ್ಕೆ ಈ ಲೆವೆಲ್ ವರ್ಗೂ ಇರೋದು. ಅರ್ಥ ಆಗ್ತಿದ್ಯಾ? ಎಸ್ ಆಲ್ರೆಡಿ 5 ರಿಂದ 6 ಜನ ಮ್ಯಾನೇಜರ್ಸ್ ನನ್ನ ಟೀಮ್ ಅಲ್ಲಿ ಇದ್ದಾರೆ, ಅದ್ರಲ್ಲಿ ಬಸಮ್ಮ ಮ್ಯಾಮ್ ಕೂಡ ಒಬ್ರು ಇದ್ದಾರೆ. ಸೊ ದಟ್ಸ್ ವೈ ಸೊ ನಾವು ನಿಮ್ಮನ್ನ ಗೈಡ್ ಮಾಡ್ತೀವಿ, ಪ್ರಾಪರ್ ಆಗಿ ಸಿಸ್ಟಮ್ ನ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಸೊ ನಮ್ ಜೊತೆ ಕೆಲಸ ಮಾಡ್ಕೊಳಕ್ಕೆ ಎಷ್ಟು ಜನ ರೆಡಿ ಇದೀರಾ? ಹೌ ಮೆನಿ ಪರ್ಸನ್ ರೆಡಿ ಟು ವರ್ಕ್ ಫಾರ್ ಅವರ್ ಸೊಸೈಟಿ? ಮಾಡ್ಬೋದಾ? ಶೋರ್. ನೆಕ್ಸ್ಟ್ ಈ ಇಯರ್ ಎಂಡ್ ಆಗೋಟ್ರಲ್ಲಿ ಸೊ ಪ್ರತಿಯೊಬ್ರು ಕೂಡ ಸೊ ನಿಮ್ ಲೆವೆಲ್ಸ್ ಅಪ್ ನ ಮಾಡ್ಕೋಬಹುದಾ ಮ್ಯಾನೇಜರ್ಸ್ ನ? ಎಸ್ ನಮ್ ಜೊತೆ ಕೆಲಸ ಸ್ಟಾರ್ಟ್ಅಪ್ ಆಗ್ಬೋದಾ? ಚಾಲೆಂಜಸ್ ಬರ್ತದೆ. ಚಾಲೆಂಜಸ್ ತುಂಬಾ ಜನ ಚಾಲೆಂಜಸ್ ಬಂದಾಗ ಏನ್ ಮಾಡ್ತಾರೆ? ಸರ್ ಭಯ ಪಡ್ಕೊಂಡು ಹಿಂದೆ ಒಂದು ಸ್ಟೆಪ್ ಬ್ಯಾಕ್ ಸ್ಟೆಪ್ ಮಾಡಕ್ ಬರ್ತದೆ. ಓಕೆ ಚಾಲೆಂಜಸ್, ಓಕೆ ಪ್ರಾಬ್ಲಮ್ಸ್ ಇಸ್ ದ ಪಾರ್ಟ್ ಆಫ್ ಅವರ್ ಲೈಫ್. ಅರ್ಥ ಆಗ್ತಿದ್ಯಾ? ನಮ್ ಲೈಫ್ ಗೆ ಅದೊಂದು ಪಾರ್ಟ್ ಆಗಿರುತ್ತೆ. ಯಾವುದೇ ಫೀಲ್ಡ್ ಅಲ್ಲಿ ಹೋದ್ರು ಕೂಡ ಚಾಲೆಂಜಸ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಇರ್ಲಾರ್ದ ಒಂದು ಪ್ಲಾಟ್ಫಾರ್ಮ್ ಹೇಳಿ ನೋಡೋಣ, ಇರೋದು ಇದೆಯಾ ಇಲ್ವಾ? ಎಲ್ಲಾದ್ರಲ್ಲೂ ಇದೆ. ಲೈಫ್ ಅಲ್ಲೂ ಫ್ಯಾಮಿಲಿ ಕೂಡ ಪ್ರಾಬ್ಲಮ್ಸ್ ಇದೆ. ಬಟ್ ಯಾಕೆ ರೈಟ್ ನಾನ್ ಯಾಕೆ ಹೇಳ್ತಾ ಇದ್ದೀನಿ? ಸೊ ದುಡ್ಡು ಇತ್ತಂದ್ರೆ ಆ ಪ್ರಾಬ್ಲಮ್ ನ ಅಲ್ಲಿ ಶಾರ್ಟ್ ಔಟ್ ಮಾಡ್ಕೋಬಹುದು ಈಸಿಲಿ, ಹೌದಾ ಇಲ್ವಾ? ಸೊ ಅಮೌಂಟ್ ಇತ್ತಂದ್ರೆ ಫೈನಾನ್ಷಿಯಲ್ ನಾವು ಫಿಟ್ ಇದೆ ಅಂದ್ರೆ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದ್ರು ಕೂಡ ಆ ಪ್ರಾಬ್ಲಮ್ ನ ಶಾರ್ಟ್ ಔಟ್ ಮಾಡಬಹುದು ಈಸಿಲಿ. ಎಸ್ ಸೊ ಕ್ಯಾನ್ ಯು ರೆಡಿ ಟು ವರ್ಕ್ ವಿತ್ ಮೀ? ಸೊ ನಮ್ ಟೀಮ್ ಜೊತೆ ನೀವು ಕೆಲಸ ಮಾಡ್ಬೋದಾ? ನಮ್ ಸೊಸೈಟಿ ಜೊತೆ, ಆರ್ಗನೈಸೇಷನ್ ಜೊತೆ? ಶೋರ್. ಓಕೆ ಗ್ರೇಟ್. ಓಕೆ ಸೊ ಲೆಟ್ ಸಿ. ಸೊ ಎಸ್ ನ ರೈಟ್ ಕ್ವಾಲಿಫೈ ಮಾಡ್ಕೋತೀರಾ ಸೊ ಅಂತ. ಓಕೆ ಆಲ್ ದ ಬೆಸ್ಟ್. ಎಸ್ ಬಸಮ್ಮ ಮ್ಯಾಮ್. ಎಸ್ ಸರ್. ಯಾ ಮ್ಯಾಮ್. ಓಕೆ ಸೊ ಬಿಕಾಸ್ ಆಫ್ ನಿಮ್ ಜರ್ನಿ
ಓಕೆ ಗೈಸ್, ಇಷ್ಟೊತ್ತೆಲ್ಲ ಸರ್ ಹೇಳಿದ್ರು. ಓಕೆ, ಅದೇ ಹೇಳ್ದಂಗೆ ಒಂದು ಡಿಸಿಷನ್ ತಗೊಂಡಿದ್ಕೆ ಇಷ್ಟೊಂದೆಲ್ಲ ನಾನು ಅಚೀವ್ ಮಾಡಿದ್ದೀನಿ. ಬಟ್ ಆ ಟೈಮಲ್ಲಿ ನಾನು ನೆಗೆಟಿವ್ ಪರ್ಸನ್ಸ್ ಹೇಳ್ತಕ್ಕಂಥ ಮಾತನ್ನ ಕೇಳಿ ಕೂತಿದ್ದೆ ಅಂದಿದ್ರೆ 100% ನಾನು ಇಷ್ಟೊಂದೆಲ್ಲ ಅಚೀವ್ ಮಾಡಕ್ ಸಾಧ್ಯನೇ ಇರ್ಲಿಲ್ಲ. ಓಕೆ, ಅಂದ್ರೆ ಸಮ್ ಪರ್ಸನ್ಸ್ ಮ್ಯಾಮ್ ನಾನು ಡಿಸಿಷನ್ ತಗೊಂಡ್ ರೆಡಿ ಇದೀನಿ, ನಾಳೆನೇ ನಮ್ದೆಲ್ಲ ಏನು ನನಗೆ ಲಕ್ಷ ಬಂದ್ಬಿಡುತ್ತಾ? ಎಸ್, ನೋ. ಓಕೆ, ಬಟ್ ಇಟ್ಸ್ ಟೇಕ್ ಟೈಮ್. ನೀವ್ ಎಷ್ಟು ಟೈಮ್ ನ ಫಾರ್ ಎವರ್ ಕೊಡ್ತೀರಾ ಅಂಡ್ ನೀವ್ ಎಷ್ಟು ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡ್ತೀರಾ ಈ ಒಂದು ಸಿಸ್ಟಮ್ ಜೊತೆ, ಅವಾಗ ನೀವು ಖಂಡಿತ ನಿಮ್ ಲೆವೆಲ್ ನ ನೀವು ಅಚೀವ್ ಮಾಡೇ ಮಾಡ್ತೀರಾ. ಓಕೆ, ಅಂದ್ರೆ ಹೇಳ್ತಾರೆ ನೋಡಿ, 1 ಮಿನಿಟ್ ಲೈಫ್ ಚೇಂಜ್ ಆಗಲ್ಲ, 1 ಮಿನಿಟ್ ಅಲ್ಲಿ ನಾವು ತಗೊಂಡಿರ್ತಕ್ಕಂಥ ಡಿಸಿಷನ್ ಇಡೀ ಹೋಲ್ ಲೈಫ್ ನೇ ಚೇಂಜ್ ಮಾಡುತ್ತೆ ಅಂತ. ಅದೇ ರೀತಿ ಅಲ್ವಾ? ಇವಾಗ ನೀವು ತಗೊಂಡಿರ್ತಕ್ಕಂಥ ಡಿಸಿಷನ್ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ, ಬ್ರಾಂಡೆಡ್ ಡಿಸಿಷನ್ ತಗೊಂಡಿರ್ತೀರಾ. ಓಕೆ, ಈ ವರ್ಷ ಮಾಡಕ್ಕಾಗಿ ಇವಾಗ ಖಂಡಿತ ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ಅಚೀವ್ ಮಾಡೇ ಮಾಡ್ತೀರಾ. ಹೊರಗಡೆ ಬದ್ಲಿ, ಬಟ್ ಇಲ್ಲಿ ಏನೋ ಕಲಿತು ಮಾಡ್ತೀನಿ, ಇನ್ನೊಬ್ರಿಗೆ ನಾನು ಇನ್ಸ್ಪೈರ್ಡ್ ಆಗ್ತೀನಿ ಅಂತ ಅಂದ್ರೆ ಹೆಂಗಿರುತ್ತೆ ಹೇಳಿ ಅಲ್ವಾ? ಎಸ್, ಅದೇ ರೀತಿ ನಾನು ಕೂಡ ನಿಮ್ಗೆ ಹೇಳೋದು ಇಷ್ಟೇ, ಒಂದು ರೈಟ್ ಡಿಸಿಷನ್ ತಗೊಳ್ಳಿ. ಇವಾಗ ರೈಟ್ ವೇ ಅಲ್ಲಿ ನೀವು ಇವಾಗ ಕ್ಲಾಸ್ ನ ಕೇಳ್ತಾ ಇದ್ದೀರಾ, ಒಂದು ಗುಡ್ ಮೈಂಡ್ ಸೆಟ್ ಅಲ್ಲಿ ನೀವು ಕ್ಲಾಸ್ ನ ಕೇಳ್ತಾ ಇದ್ದೀರಾ ಅಲ್ವಾ? ಎಸ್, ಈ ಟೈಮ್ ಅಲ್ಲಿ ನೀವು ಒಂದು ಡಿಸಿಷನ್ ತಗೊಂಡಿದ್ದೀರಿ ಅಂದ್ರೆ ಬರ್ದಿಟ್ಕೊಂಡ್ಬಿಡಿ. ಓಕೆ, ಇವಾಗ ಡೇಟ್ ಎಷ್ಟು 10 ಇದೆ, ಮಂತ್ ಫೆಬ್ರವರಿ. ಓಕೆ, ಬರ್ದಿಟ್ಕೊಂಡ್ಬಿಡಿ ಏನಿದೆ ಅಂತ ಮುಂದೆ. ಓಕೆ, ಖಂಡಿತ ಈ ವರ್ಷದಲ್ಲಿ ನಾನು ಇದ್ ಮಾಡಿದೀನಿ, ಮುಂದಿನ ವರ್ಷ ನಾನು ಏನ್ ಮಾಡ್ಬೇಕು, ಇವಾಗ ನಾನು ರೈಟ್ ಡಿಸಿಷನ್ ತಗೊಂಡಿದ್ದೀನಿ, ಮುಂದೆ ನಾನು ಇದಕ್ಕಿಂತ ಹೆಚ್ಚಿದಾಗಿ ನನ್ನ ಡ್ರೀಮ್ಸ್ ಆಗಿರ್ಬೋದು ನಾನು ಅಚೀವ್ ಮಾಡ್ಲೇಬೇಕು ಅಂತ. ಓಕೆ, ಎಸ್, ಇಲ್ಲಿ ನಾನು ಒಂದೇ ಎಷ್ಟೊಂದು ಜನ ಇದ್ದಾರೆ. ಎಸ್, ಮ್ಯಾನೇಜರ್ಸ್ ಆಗಿರ್ಬೋದು, ಗ್ರೇಟ್ ಲೀಡರ್ಸ್, ಮಿಲಿಯನರ್ ಕ್ಲಬ್ಸ್, ನಿಮ್ಗೆ ಗೊತ್ತಿರ್ಬೋದು. ವಿಜಯ್ ಸರ್ ಆಲ್ರೆಡಿ ಲೈಕ್ ಏನು ಕಾರ್ ಲೆವೆಲ್ ಕೂಡ ಅಚೀವ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಥಿಂಕ್ ಮಾಡಿ. ಓಕೆ, ನಮಗ್ ಬರ್ತಕ್ಕಂಥ ಇನ್ಕಮ್ ಅಲ್ಲಿ ಸೈಡ್ ಆಗಿ ನಮಗ್ ಮತ್ತೆ ಅಂತ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ ಯಾವ ಲೆವೆಲ್ ಅಲ್ಲಿ ಇದೆ ಫಾರ್ ಎವರ್ ಅಂತ. ಓಕೆ, ಇಲ್ಲಿ ಎಷ್ಟೊಂದ್ ಜನ ಇವಾಗ ವರ್ಕ್ ಮಾಡ್ತಾ ಇರ್ಬೋದು ಬೇರೆ ಕಡೆ, ಒಂದ್ 10-15 ಸಾವಿರಕ್ಕೋಸ್ಕರ. ಆಕ್ಟಿವ್ ಆಗಿದ್ರೆ ಅಲ್ವಾ ನಿಮ್ಗೆ ಇನ್ಕಮ್ ಬರೋದು ಅಲ್ವಾ? ಎಸ್, ಆಕ್ಟಿವ್ ಆಗಿದ್ರೆ ಮಾತ್ರ ನಿಮ್ಗೆ ಇನ್ಕಮ್ ಬರುತ್ತೆ. ಇಫ್ ಇನ್ ಕೇಸ್ ನೀವು ಆಕ್ಟಿವ್ ಇಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ ನಿಮ್ಗೆ ಇನ್ಕಮ್? ಹೇಳ್ತೆ ಸರಿ ಅಂದ್ರೆ ಏನ್ ಮಾಡ್ತೀರಾ? ಎಸ್, ಹೇಳ್ತೆ ಸರಿ ಇದ್ದಂಗೆ ದುಡ್ಡು ಮಾಡಕ್ ಸಾಧ್ಯ ಇದೆನಾ? ಎಸ್, ಜಸ್ಟ್ ಥಿಂಕ್ ಮಾಡಿ. ನಾವ್ ಇವಾಗ ನೀವು ಒಂದು ಡಿಸಿಷನ್ ತಗೊಂಡಿದ್ದೀರಾ, ಫಸ್ಟ್ ಬರ್ಬೇಕಾದ್ರೆ ಒಂದು ಡಿಸಿಷನ್ ತಗೊಂಡ್ ಬಂದಿದ್ದೀರಾ. ಎಸ್, ಇಲ್ಲಿ ಏನು ಹೆಲ್ಪ್ ಜೊತೆನೂ ಕೂಡ ವೆಲ್ತ್ ನಾವ್ ಮಾಡ್ಬೋದು ಅಂತ ಅಲ್ವಾ? ಎಸ್, ಆರೋಗ್ಯನೂ ಚೆನ್ನಾಗಿ ಇಟ್ಕೊಂಡು ದುಡ್ಡು ಮಾಡ್ತಕ್ಕಂಥ ಪ್ಲಾಟ್ಫಾರ್ಮ್ ಹೊರಗಡೆ ಎಲ್ ಸಿಗುತ್ತೆ ಹೇಳಿ ಗೈಸ್ ನೀವೇ? ಎಸ್, ಎಲ್ ಸಿಗುತ್ತೆ ಹೊರಗಡೆ? ಆರೋಗ್ಯನೂ ಕೂಡ ಚೆನ್ನಾಗಿ ಇಟ್ಕೊಂಡು ದುಡ್ಡು ಕೂಡ ಮಾಡ್ಬೋದು ಅಂದ್ರೆ ಹೊರಗಡೆ ನನ್ ಪ್ರಕಾರ ಯಾವ್ದು ಕೂಡ ಪ್ಲಾಟ್ಫಾರ್ಮ್ ಇಲ್ಲ ಅಲ್ವಾ? ಬಟ್ ನಮ್ಗೆ ಫಾರ್ ಎವರ್ ಸಿಕ್ಕಿದೆ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ. ವರ್ಲ್ಡ್ ಬೆಸ್ಟ್ ಪ್ರಾಡಕ್ಟ್ಸ್. ಎಸ್, ವರ್ಲ್ಡ್ ಬೆಸ್ಟ್ ಪ್ರಾಡಕ್ಟ್ಸ್ ಅಲ್ವಾ? ಎಸ್, ಅಂಡ್ ನಾನು ಹೇಳಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಅಲ್ವಾ? ಎಸ್, ನಾನು ಹೇಳಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಿದೆ. ಅಂಡ್ ಅದ್ರ ಜೊತೆ ಇವತ್ತಿನ ನೀವೇನು ಕ್ಲಾಸ್ ಕೇಳಿದೀರಾ, ಇದು ಮುಂದೆ ಅದೇ ರೀತಿ ಸಮ್ ಪರ್ಸನ್ಸ್ ಹೆಂಗೆ ಗೊತ್ತಾ, ನಾನು ಅವಾಗ ಮಾಡ್ತಾ ಇದ್ದೆ, ಇವಾಗ ಕ್ಲಾಸ್ ಕೇಳಿದೀನಿ. ಎಸ್, ಇದೇ ರೀತಿ ನಾನು ಮುಂದೆ ಹೋಗ್ಬೇಕು ಅಂತ. ಬಟ್ ಅದು ಫ್ರಾಕ್ಷನ್ ನೆಕ್ಸ್ಟ್ ದಿನಾನೇ ಚೇಂಜ್ ಆಗುತ್ತೆ, ಇರ್ಲಿ ಬಿಡು ಅಂತ ಅಲ್ವಾ? ಓಕೆ, ಆಲ್ ದಿ ಬೆಸ್ಟ್ ಎವ್ರಿ ಒನ್. ಅಂಡ್ ಇವತ್ತಿನ ಸೆಷನ್ ಇಂದ ನೀವ್ ಏನ್ ಲರ್ನ್ ಮಾಡಿದೀರಾ? ಓಕೆ, ಎಸ್, ಇವತ್ತಿನ ಸೆಷನ್ ಇಂದ ನೀವ್ ಏನ್ ಮಾಡಿದೀರಾ? ಎಸ್, ಅದ್ರ ಬಗ್ಗೆ ಓಕೆ, ಒಂದ್ ವಿಡಿಯೋ, ಸ್ಮಾಲ್ ವಿಡಿಯೋ. ಓಕೆ, ಎಸ್, ನಿಮಿಷಗಟ್ಲೆ ಎಲ್ಲ ಬೇಡ, ಒಂದ್ ಸ್ಮಾಲ್ ವಿಡಿಯೋ 30 to 50 seconds ಅಲ್ಲಿ ನೀವ್ ಏನ್ ಮಾಡಿದೀರಾ? ಓಕೆ, ಎಸ್, ಇವತ್ತಿನ ಕ್ಲಾಸ್ ಅಲ್ಲಿ ನೀವ್ ಏನ್ ಲರ್ನ್ ಮಾಡಿದ್ರೆ ಅದ್ರ ಬಗ್ಗೆ ಓಕೆ, ಒಂದ್ ವಿಡಿಯೋನ ಮಾಡ್ಬಿಟ್ಟು ನಿಮ್ಮ ಅಪ್ಲೈನ್ಸಿಗೆ ಆಗಿರ್ಬೋದು, ನೀವ್ ಯಾವ ಗ್ರೂಪ್ ಅಲ್ಲಿ ಇದ್ರೆ ಆ ಗ್ರೂಪ್ ಅಲ್ಲಿ ಸೆಂಡ್ ಮಾಡಿ. ಓಕೆ, ಎಸ್, ಅಂಡ್ ಇದೇ ಒಂದ್ ಟಾಸ್ಕ್ ಅಂತ ಹೇಳ್ಬೋದು ನಿಮ್ಗೆ. ಓಕೆ, ಇವತ್ತಿನ ಸೆಷನ್ ಅಲ್ಲಿ ನಿಮ್ಗೆ ಏನ್ ಅನ್ನಿಸ್ತು, ಎಸ್, ಏನ್ ಲರ್ನ್ ಮಾಡಿದ್ರೆ ಅದ್ರ ಬಗ್ಗೆ ರಿವ್ಯೂ ನಾವು ಕೊಡಿ. ಓಕೆ, ಅಂಡ್ ಏನ್ ಮಾಡ್ತಾ ಇದ್ದೀನಿ ಸೆಷನ್ ನ. ಅಂಡ್ ಆಲ್ ದಿ ಬೆಸ್ಟ್ ಎವ್ರಿ ಒನ್. ಫಾರ್ ಎವರ್ ನಿಮ್ಗೆ ಒಂದು ಗುಡ್ ಹೆಲ್ತ್ ಅಂಡ್ ಗುಡ್ ಫ್ಯೂಚರ್ ಫಾರ್ ಎವರ್ ನಿಮ್ಮ ಲೈಫ್ ಅಲ್ಲೇ ಬೆಳಕನ್ನ ತರ್ಲಿ ಫಾರ್ ಎವರ್. ಓಕೆ, ಅಂಡ್ ಬಾಯ್ ಎವ್ರಿ ಒನ್.